ಪ್ರಿಯ ಸಹೋದರಿ ಸಹೋದರ, ಇಲ್ಲಿವರೆಗೂ ಕರ್ತನಾದ ಯೇಸು ಸ್ವಾಮಿಯ ಪವಿತ್ರವಾದ ನಾಮವನ್ನು ಆರಾಧನೆ ಮಾಡಿ ಸ್ತುತಿಸಿ ಘನಪಡಿಸಿದ್ದೀವಿ. ಈ ದಿನ ಆತನ ದಿನವಾದ್ದರಿಂದ ಆತನ ಸನ್ನಿಧಿಯಲ್ಲಿ ನಾವಿದ್ದೀವಿ. ದೇವರಿಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಮ್ಮನ್ನೆಲ್ಲರನ್ನು ಕಾಪಾಡಿ ಮತ್ತು ಸಜೀವರ ಲೆಕ್ಕದಲ್ಲಿ ನಮ್ಮನ್ನು ಇರಿಸಿ ಕಾಪಾಡ್ತಾ ಬಂದಿರುವ ದೇವರಿಗೆ ಎಲ್ಲರ ಕೈಗಳಲ್ಲಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗೋಣ ಪ್ರಿಯರೇ. ದೇವರ ವಾಕ್ಯವನ್ನು ನಾವೆಲ್ಲರೂ ಸಂಕ್ಷಿಪ್ತವಾಗಿ ಯಾರು ಎದ್ದೋಗಬಾರ್ದು, ದಯಮಾಡಿ ನಾವೆಲ್ಲರೂ ದೇವರ ವಾಕ್ಯ ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲ ಏನ್ ಮಾಡ್ಬೇಕು ಹೇಳ್ರಿ? ದೇವರ ವಾಕ್ಯ ಕೇಳಬೇಕು. ಓಕೆ, ನೀವೆಲ್ಲರಿದ್ದೀರಿ, ಇಲ್ಲಿ ಇದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ಯಾರ್ಯಾರು ಇಲ್ಲಿದ್ದಾರೆ ಅಂತ ಆಮೇಲೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಯಾರ್ಯಾರು ಇಲ್ಲಿದ್ದಾರೋ ಯಾರ್ಯಾರು ಇಲ್ಲಿಲ್ಲೋ ಅಂತ ಆಮೇಲೆ ಗೊತ್ತಾಗ್ತದೆ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ದೇವರ ವಾಕ್ಯ ದೈವ ಸಂದೇಶವು ನಾವೆಲ್ಲರೂ ಕೇಳಿಗೆ ಹೋಗೋಣ. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 21ನೇ ವಚನ ಈ ದಿನ ನಾವು ಧ್ಯಾನ ಮಾಡೋಣ. ಜೀವ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನ. ಜೀವನ ಮರಣಗಳು, ಜೀವನ ಮರಣಗಳಲ್ಲ, ಜೀವ ಮರಣಗಳು. ಓಕೆ. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಸಾಕು ಸಾಕು ಸಾಕು, ನಮಗೆ ಬೇಕಾಗಿದ್ದು ಇದು. ಈ ದಿನ ಈ ಒಂದು ವಾಕ್ಯ ಸಂದೇಶವನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಡಂತೆ ನಮ್ಮ ಆತ್ಮೀಯರೇ. ಜೀವನ ಮರಣ ಎದರ ವಶದಲ್ಲಿದೆ ಅಂತ ಪ್ರಿಯ ಆತ್ಮೀಯರೇ? ದೇವರ ವಾಕ್ಯ ಇರ್ತದೆ ನಾಲಿಗೆಯ, ಎಲ್ಲರೂ ಹೇಳ್ರಿ, ನಾಲಿಗೆಯ ವಶದಲ್ಲಿ ಇದೆ. ಈ ನಾಲಿಗೆ ಒಳ್ಳೆ ಜೀವಿತ ಕೊಡುವುದು. ಇದೇ ನಾಲಿಗೆಯಿಂದ ನಾವು ಮರಣ ಕೂಡ ಹೊಂದಬಹುದು. ಜೀವ ಮರಣಗಳು ನಾಲಿಗೆ ವಶೆಯಾಗಿದೆ. ವಚನ ಪ್ರಿಯರು ಅದನ್ನು ಏನು ಮಾಡ್ತಾರಂತ ಅನುಭವಿಸುವರು. ಓಕೆ, ಈ ದಿನ ಮಾತು ಬಹಳ ಪ್ರಾಮುಖ್ಯ. ಮಾತು ಬಹಳ ಪ್ರಾಮುಖ್ಯ. ದೇವರು ನಮಗೆ ವಾಗ್ದಾನ ಮಾಡಿದನೆಂದರೆ ಆ ವಾಗ್ದಾನವನ್ನು ಆತನು ನೆರವೇರಿಸುವವರಿಗೂ ತಪ್ಪಿಸುವುದೇ ಇಲ್ಲ. ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ನಾವು ಮಾತು ಕೊಟ್ಟ ನಂತರ ನಾವು ದೇವರ ಮುಂದೆ ವಚನ ಮಾತು ಕೊಟ್ಟ ಜನರಾದ ನಾವು ಅನೇಕ ಸಾರಿ ನಾವು ಆ ಮಾತನ್ನು ತಪ್ಪಿರುವುದುಂಟು. ದೇವರ ಸನ್ನಿಧಿಯಲ್ಲಿ, ದೇವರ ಮುಂದೆ ಕೂಡ. ದೇವರ ವಾಗ್ದಾನ ಯಾವತ್ತೂ ಕೂಡ ಫೇಲ್ ಆಗಲ್ಲ, ಅದು ಸುಳ್ಳಾದದ್ದು ಅಲ್ಲ. ಮಾತು ಅಂದ್ರೆ ಏನು ಪ್ರಿಯರೇ? ಮಾತು ಅಂದ್ರೆ ಏನು? ಮಾತು ಮಾತನಾಡುವಾಗ, ಮಾತು ಕೊಡುವಾಗ, ಸಂಭಾಷಣೆ ಮಾಡುವಾಗ ಏನು ಮಾಡಬೇಕಂತ? ಬಹಳ ಜಾಗ್ರತೆಯಿಂದ ಮಾತಾಡಬೇಕಂತ. ಈ ನಾಲಿಗೆಯಿಂದ ಏನೆಲ್ಲ ಸಂತೋಷದಿಂದ ಇರ್ಬೋದು, ಈ ನಾಲಿಗೆಯಿಂದ ಏನೆಲ್ಲ ದುಃಖಕ್ಕೆ ಒಳಗಾಗ್ಬೋದು. ಇದರಲ್ಲಿ ಏನಿದಾವಂತ? ಜೀವ ಮರಣಗಳು ಇದಾವಂತ. ಎರಡು ಇದರಲ್ಲೇ ಇದಾವ. ಯಾವುದರಲ್ಲಿ? ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿರ್ತದೆ. ಜೀವ ಮರಣಗಳು ನಾಲಿಗೆ ವಚನ ಪ್ರಿಯರು ಅದನ್ನು ಏನ್ ಮಾಡ್ತಾರಂತ? ಅನುಭವಿಸುವರು. ನಮ್ಮ ಮಾತು ಚೆನ್ನಾಗಿರೋದಾದ್ರೆ ನಮ್ಮ ಜೀವಿತ ಹೇಗಿರ್ತದೆ ಹೇಳಿ?
ನಮ್ಮ ನಡೆ ಚೆನ್ನಾಗಿರುವುದಾದ್ರೆ, ನಮ್ಮ ನುಡಿ ಚೆನ್ನಾಗಿರುವುದಾದ್ರೆ, ನಮ್ಮ ಜೀವಿತ ಹೇಗಿರುತ್ತೆ ಹೇಳಿದ್ರೆ ಬ್ಲೆಸ್ಸಿಂಗ್ಸ್ ಆಶೀರ್ವಾದದಲ್ಲಿರ್ತದೆ. ಆಶೀರ್ವಾದದಲ್ಲಿ ದೇವಾದಿ ದೇವರು ಹೇಳ್ತಾ ಇದ್ದಾನೆ, ಕೃಪೆಯುಳ್ಳ ಮಹಾಕೃಪೆಯುಳ್ಳ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ನಾಲಿಗೆ ವರ್ಷದಲ್ಲಿ ಜೀವ ಮರಣಗಳಿದೆ, ವಚನ ಪ್ರಿಯರದನ್ನು ಆಲಿಸುವರು. ಆದ್ರೆ ನಾವು ಏನ್ ಮಾಡ್ಬೇಕಂತ ದೇವರ ಆಸೆ, ಆತನ ವಾಗ್ದಾನಕ್ಕೆ ತಕ್ಕ ಹಾಗೆ ನಾವು ನಡಿಬೇಕು, ಆತನ ವಾಗ್ದಾನಕ್ಕೆ ತಕ್ಕ ಹಾಗೆ ನಾವು ಇರಬೇಕು. ಆ ವಚನಕ್ಕೆ ತಕ್ಕ ಹಾಗೆ ನಾವು ಇದೀವಾ ಇಲ್ಲ ಎಂಬುದಾಗಿ ಆಗಾಗ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಒಂದು ವೇಳೆ ನಾವು ಇಲ್ಲದೆ ಹೋದ್ರೆ, ತಪ್ಪಿ ಹೋಗುವುದಾದ್ರೆ ಮತ್ತೆ ಬರೆದು ದೇವ ನಿನ್ನ ವಾಕ್ಯಕ್ಕೆ ನಾನು ತಪ್ಪಿ ಹೋಗಿದ್ದೀನಿ, ದಯಮಾಡಿ ನನ್ನನ್ನು ಆಶೀರ್ವಾದ ಮಾಡಿ. ಯಾಕಂದ್ರೆ ದೇವರ ಮುಂದೆ ನಾನು ಏನಾಗಿದ್ದೀನೋ ಅದು ದೇವರಿಗೆ ಗೊತ್ತು, ನಾನು ನೀನೇನಾಗಿದೀವೋ ಅದು ದೇವರಿಗೆ ಗೊತ್ತು. ದೇವರು ಪ್ರತಿ ಮಾತಿಗೂ ಕೂಡ ಆತನು ಲೆಕ್ಕ ಕೇಳುವ ದೇವಾದಿ ದೇವರಾಗಿದ್ದಾನೆ. ಪ್ರಧಾನ ಮನುಷ್ಯನ ಕೆಡಿಸುವುದು ಯಾವುದು ಹೇಳ್ರಿ? ಮಾತೆ. ಹಲ್ಲೆಲೂಯಾ. ಹೌದಲ್ಲ ಪ್ರೇರೆ? ಎಷ್ಟು ಜನ ನಂಬ್ತಾ ಇದ್ದೀರಿ ಇದನ್ನ? ಮನುಷ್ಯನ ಕೆಡಿಸೋದು ಯಾವ್ದು ಹೇಳ್ರಿ? ಮಾತೆ. ಹಲ್ಲೆಲೂಯಾ. ಮನುಷ್ಯನ ನುಡಿಸೋದು ಯಾವ್ದು ಹೇಳ್ರಿ? ಮಾತೆ. ಆದ್ರೆ ಮರಣ ತರೋದು ನಾಲಿಗೆ, ಜೀವ ಕೊಡೋದು ನಾಲಿಗೆ. ನಾವೇನ್ ಮಾಡ್ಬೇಕಂತ ಆ ಒಂದು ನಾಲಿಗೆಯಿಂದ, ಈ ನಾಲಿಗೆಯಿಂದ ದೇವರನ್ನು ಸ್ತುತಿಸ್ತಾ ಇದೀವಿ, ದೇವರನ್ನು ಆರಾಧನೆ ಮಾಡ್ತಾ ಇದೀವಿ, ದೇವರನ್ನು ಘನಪಡಿಸ್ತಾ ಇದೀವಿ, ದೇವರ ಸುವಾರ್ತೆ ಹೇಳ್ತಾ ಇದೀವಿ, ದೇವರಿಗಾಗಿ ಏನೆಲ್ಲ ಮಾಡ್ತಾ ಇದೀವಿ. ದೇವರಲ್ಲಿ ನಮಗಿರುವ ಆಸಕ್ತಿ ದೇವರು ನೋಡ್ತಾ ಇದ್ದಾನೆ. ಬಟ್ ಅನೇಕ ಸಲ ನಾವೇನ್ ಮಾಡ್ತಾ ಇದೀವಿ? ಬೇರೆ 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 ಮಾತುಗಳು. ಹಲ್ಲೆಲೂಯಾ. ಚಪ್ಪಡಿ ಕೊಡು. ಬೇರೆ ಬೇರೆ ಏನಾಗ್ಬೋದು ಹೇಳ್ರಿ? ಬೇರೆ ಮಾತು ಬಂದ್ರೆ ಅದೇ ದೇವರು ವಾಗ್ದಾನ ಮಾಡಿದ್ದಾನೆ, ಬದಲಾಗದ ದೇವರು ವಾಗ್ದಾನ ಮಾಡಿದ್ದಾನೆ. ಆತನು ಒಂದು ಸಲ ವಾಗ್ದಾನ ಮಾಡಿದಾನಂದ್ರೆ ಅದು ಆತನು ತಪ್ಪಿಸಲು ಸಾಧ್ಯವೇ ಇಲ್ಲ. ಆತನು ಒಂದು ಸಲ ವಾಗ್ದಾನ ಮಾಡಿದಾನಂದ್ರೆ ತಪ್ಪಿಸಲಿಕ್ಕೆ ಆತನು ಸಾಧ್ಯವಿಲ್ಲ. ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ನೆರವೇರಿಸಲು ಶಕ್ತನು. ಪ್ರಿಯರೇ, ಆತನು ಏನಿದೆ ಅಂತ ನೋಡುವ ದೇವರಲ್ಲ, ಏನಿಲ್ಲ ಅಂತ ನೋಡುವ ದೇವರಲ್ಲ. ನಾವು ಹೆಂಗಿದೀವೋ ಎಂಬುದಾಗಿ ಆತನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಲು ಆತನು ಸರ್ವಶಕ್ತನಾದ ಪ್ರಿಯರೇ, ಸರ್ವಶಕ್ತನಾದ ದೇವರು. ನಾವು ಹೆಂಗಿದ್ರು ಆತನ ಆಶೀರ್ವಾದ ಮಾಡ್ತಾನಂತ ಹೇಳಿಕ್ಕೆ ಇಲ್ಲ, ನಾವು ಆತನಿಗೆ ಹೋಗ್ಬೇಕು. ಹಲ್ಲೆಲೂಯಾ. ನಾವು ಆತನಿಗೆ ಹೋಗ್ಬೇಕು, ಆತನ ಹೇಳಿದ ನಾವು ಮಾಡಬೇಕು, ಆತನು ಮಾತಾಡಿದ್ರೆ ಮಾತನಾಡಬೇಕು. ನಿಮಗೆ ದೇವರು ಆ ಸಂದರ್ಭದಲ್ಲಿ ಒಂದು ವಾಗ್ದಾನ ಮಾಡಿದ್ರೆ ಆ ವಾಗ್ದಾನ ದೇವರು ನೆರವೇರಿಸ್ತಾನೆ. ಹಲ್ಲೆಲೂಯಾ. ನೆರವೇರಿಸ್ತಾನೆ ಇಲ್ಲ ಪ್ರೇರೆ? ಫಸ್ಟ್ ಸಾಮುವೇಲ್ ಪುಸ್ತಕ 1ನೇ ಅಧ್ಯಾಯ 10ನೇ ವಚನ. ಫಸ್ಟ್ ಸಾಮುವೇಲ್ 1ನೇ ಸಾಮುವೇಲ್ ಪುಸ್ತಕ 1ನೇ ಅಧ್ಯಾಯ 10, 11, 12, 13. ಯಾರಾದ್ರೂ ಸಹಾಯ ಮಾಡಿ. ವಚನ ಪ್ರಿಯರು ಅದನ್ನು ಅನುಭವಿಸ್ತಾರೆ. ವಾಗ್ದಾನ ಯಾರಿಗೆ ಪ್ರಿಯರೇ? ವಾಗ್ದಾನ ಯಾರು ಅನುಭವಿಸ್ತಾರೆ ಹೇಳ್ರಿ? ಎಲ್ಲರಿಗೆ ವಾಗ್ದಾನ ಇಲ್ಲ ಪ್ರಿಯರೇ. ಎಲ್ಲರೂ ವಾಗ್ದಾನದ ಆಶೀರ್ವಾದ ಹೊಂದಲ್ಲ ಪ್ರಿಯರೇ. ಯಾರು ವಚನ ಪ್ರಿಯರು, ಯಾರು ಮಾತು ಬಲ್ಲವರು, ಯಾರು ಮಾತಿ ದೇವರ ಮಾತಿನಂತ ನಡೆಯುವವರು, ಅವರು ಮಾತ್ರ ದೇವರ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಫಸ್ಟ್ ಸಾಮುವೇಲ್ ಪುಸ್ತಕ 1ನೇ ಅಧ್ಯಾಯ 10, 11, 12. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು ಸೇನಾಧೀಶ್ವರನಾದ ಯೆಹೋವನೇ, ನನ್ನ ದಾಸಿಯ ದುಃಖವನ್ನು ಪರಾಮರಿಸು. ನೋಡ್ರಿ, ಮಾತು ಎಷ್ಟು ಬಹಳ ಪ್ರಾಮುಖ್ಯ ಹೇಳ್ರಿ. ಮಾತು ಎಷ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಮಾತಿನಿಂದ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರನ್ನು ಟಾಕ್ ಮಾಡಿದ್ರೆ ಮಾತಾಡಿಸಿದ್ರೆ ಮಾತಿನಿಂದ ಮಾಡ್ಬೇಕು. ಯಾರಾದ್ರೂ ಮಾತಾಡಿಸ್ಬೇಕಂದ್ರೆ ಮಾತಿನಿಂದ. ಮಾತು ಬಹಳ ಇಂಪಾರ್ಟೆಂಟ್. ಯಾವಾಗ ನಾವು ಮಾತಿನ ಅರ್ಥ ನಮಗೆ ಗೊತ್ತಿರ್ತದೋ ನಮ್ಗೇನು ಭಯ ಇರಲ್ಲ. ಭಯ ಯಾರಿಗೆ ಹೇಳ್ರಿ? ಇಲ್ಲೊಂದು ಮಾತು ಹೇಳಿ, ಅಲ್ಲೊಂದು ಮಾತು ಹೇಳಿ, ಅಲ್ಲೊಂದು ಮಾತು ಹೇಳಿ, ಅಲ್ಲಿ ಇಲ್ಲೇ ಈ ರೀತಿ ತಾಳ್ಮಾರು ಮಾಡುವ ಜನರಿಗೆ ಬಹಳ ಭಯ ಇರ್ತದೆ. ಅವ್ರು ಯಾರ ಕೈಗೆ ಸಿಗಲ್ಲ. ಹಲ್ಲೆಲೂಯಾ. ಅವ್ರು ಸಿಗದಿದ್ರೆ ಹೋದ್ರು ಅವ್ರ ಭಯದಿಂದ ಅವ್ರು ಸತ್ತೋಗ್ಬಿಡ್ತಾರೆ. ಅವ್ರ ಭಯದಿಂದ ಅವ್ರ ಆತ್ಮದಲ್ಲಿ ಅವ್ರು ಆಲ್ರೆಡಿ ಸತ್ತೋಗಿರ್ತಾರೆ. ಏನಾದ್ರು ಲೋಕದಲ್ಲಿ ನೋಡ್ಲಿಕ್ಕೆ ಅವ್ರು ಜೀವನ ಮಾಡ್ತಾ ಇರ್ತಾರೆ ಅಷ್ಟೇ. ಆ ಜೀವಿತ ನಿಜವಾದ ಜೀವಿತ ಅಲ್ಲ. ಮಾತಿನ ಒಂದು ಸಂದರ್ಭ ಹೆಂಗಿರ್ತದಂದ್ರೆ, ನಾವು ಪ್ರಾರ್ಥನೆ ಮಾಡುವ ಕೂಡ ದೇವರ ಮಾತು ಕೇಳ್ತಾ ಇರ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ ನನ್ನ ಮಕ್ಕಳು? ನನ್ನ ಸಹೋದರ ಇಲ್ಲ, ನನ್ನ ಮಕ್ಕಳು, ನನ್ನ ಸಂತಾನ ಏನು ಪ್ರಾರ್ಥನೆ ಮಾಡ್ತದೆ? ಏನು ಕುರಿತಾಗಿ ಪ್ರಾರ್ಥನೆ ಮಾಡ್ತದೆ? ನೀನು ಪ್ರಾರ್ಥನೆಗೆ ಮಣಗಲಾಗಿದ್ರೆ ಪರಲೋಕವೆಲ್ಲ ಕೂಡ ನಿನ್ನ ಕಡೆಗೆ ನೋಡ್ತದಂತೆ. ಏನು ಪ್ರಾರ್ಥನೆ ಮಾಡ್ಬೋದು? ಏನು ಮಾತು ಬರ್ತದೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲೆಲ್ಲ ಹೋಗ್ರಿ ಮಾತು ಬಹಳ ಇಂಪಾರ್ಟೆಂಟ್ ಪ್ರೇರೆ. ಯಾವ ಸ್ಥಳದಲ್ಲಿ ಹೋಗ್ರಿ ಮಾತು ಇಂಪಾರ್ಟೆಂಟ್ ಪ್ರೇರೆ. ನೀನು ಎಲ್ಲಿ ಕಾಲಿಟ್ರು ಮಾತು ಇಂಪಾರ್ಟೆಂಟು. ನಿನಗೆ ಅದು ಮಾತಿನ ಅರ್ಥ ಗೊತ್ತಿದ್ರೆ ನೀನು
ಆಗೇ ಇರ್ತೀಯ, ಸಮೃದ್ಧಿಯಾಗಿ ಇರ್ತೀಯ. ಹನ್ನೆರಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ತನ್ನ ಬಾಯಿಂದ ಮಾತಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಓದ್ರಿ, 10ನೇ ವಚನದಿಂದ ಓದ್ರಿ ಪ್ರಿಯ ಆತ್ಮೀಯರೇ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು ಸೇನಾಧೀಶನಾದ ಯೆಹೋವನೇ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ಏನ್ ಮಾಡ್ಬೇಕಂತ ಏನ್ ಹೇಳ್ತಾ ಇದ್ದಾಳೆ ಪ್ರಿಯರೇ? ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ನನಗೆ ಏನ್ ಕೇಳ್ತಾ ಇದ್ದಾರೆ ಹೇಳ್ರಿ? ಅಲ್ಲಿವರೆಗೂ ಅನ್ಯಳ ಜೀವಿತದಲ್ಲಿ ಮಗನಿಲ್ಲ, ಅನ್ಯಳ ಜೀವಿತದಲ್ಲಿ ದೇವರ ಸನ್ನಿಧಿ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಬಟ್ ದೇವರ ದೈವ ವಾಕ್ಯದಲ್ಲಿ ನೋಡುವಾಗ ಅನ್ಯಳು ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ಮೊಣಕಾಲಾಗಿ ಸಂಭಾಷಣೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆ ಹೆಂಗಿದೆ ಅಂತ ನಾವು ನೋಡುವಾಗ, ದೇವರೇ ನನಗೆ ಸಹಾಯ ಮಾಡಪ್ಪ, ನೀನ್ ಸಹಾಯ ಮಾಡದೆ ಹೋದ್ರೆ ಬೇರೆ ಯಾರಿಂದಲೂ ಸಹಾಯ ಮಾಡಕ್ಕಾಗಲ್ಲ. ದೇವರನ್ನ ಮಾತು ಕೇಳ್ತಾನೆ ಫಸ್ಟ್. ಹಲ್ಲೆಲೂಯಾ. ಡಾಕ್ಟರ್ ಮುಂದೆ ಹೋದಾಗ ಏನಾಗೈತೆ ಮುಂದೆ ಏನಾಗೈತಮ್ಮ ಇಲ್ಲ ಏನಾಗೈತಪ್ಪ ಅಂತ ಕೇಳಿದ್ರೆ ಅಂತ ಹೇಳಿದ್ರೆ ಏನು ಮಾತು ಬರಲ್ಲ, ಮತ್ತೆ ಮಾತಾಡಿ ನಂಗೆ ಮಾತಾಡ್ತೇನೆ ಅಂತ ಹೇಳ್ತಾರೆ. ಅವ್ರು ಡಾಕ್ಟರ್ ಮಾತಾಡಿಸದೆ ಹೋದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಡಾಕ್ಟರ್ ಏನಾಗಿದೆ ಹೇಳು, ಮತ್ತೆ ಟೈಮ್ ವೇಸ್ಟ್ ಮಾಡ್ಬೇಡ, ನನಗೆ ಟೈಮ್ ಇಲ್ಲ, ನಿಮ್ಗೆ ಏನಾಗಿದೆ ಹೇಳು ಅಂದ್ರೆ ಎದ್ದು ಫಸ್ಟ್ ನಿಮಗೆ ಟ್ರೀಟ್ಮೆಂಟ್ ಕೊಡಲ್ಲ, ಏನು ಕೊಡಲ್ಲ, ಆಯ್ತು ರೈಟ್ ಹೋಗಮ್ಮ ಹೊರಗೆ ಹೋಗ್ಬಿಡಂತ ಹೊರಗೆ ಹಾಕ್ಬಿಡ್ತಾರೆ. ಹನ್ನೆರಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ್ರ ಮುಂದೆ. ಆ ಪ್ರಾರ್ಥನೆ ಸಂಭಾಷಣೆ ಮಾಡ್ತಾ ಇದ್ದಾರೆ ದೇವ್ರ ಮುಂದೆ. ಆ ಪ್ರಾರ್ಥನೆ ದೇವರಿಗೆ ಎಷ್ಟು ಇಷ್ಟ ಆಗಿರ್ಬೋದು, ಆ ಮಾತುಗಳು ಎಷ್ಟು ಇಷ್ಟ ಆಗಿರ್ಬೋದು ದೇವರಿಗೆ. ನೀನೊಬ್ಬ ಮಗನು ನನಗೆ ಕೊಡುವುದಾದರೆ, ಓದಪ್ಪ ವಾಕ್ಯವುದು, ನೀನು ಒಬ್ಬ ಮಗನು ನನಗೆ ಕೊಡುವುದಾದರೆ, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನ್ನನ್ನು ದೇವರಿಗೆ ನಾವೇನ್ ಮಾಡ್ಬೇಕಂತ ಪ್ರಿಯರೇ? ನನ್ನ ತಿರಸ್ಕರಿಸಬೇಡ ಪ್ರಭು, ನನ್ನ ತಿರಸ್ಕರಿಸಿ ನನ್ನ ಹಿಡ್ಕೊಳ್ಳೋರು ಯಾರಯ್ಯ? ನೀ ನನ್ನ ಬಿಟ್ಟರೆ ಯಾರು ನನ್ನ ಹಿಡ್ಕೊಳ್ತಾರಯ್ಯ? ನೀನು ನನ್ನ ಬಿಟ್ಕೊಟ್ರೆ ಯಾರು ನನ್ನ ನೋಡ್ತಾರಯ್ಯ? ನೀನು ನನಗೆ ಆದರಣೆ ಅಲ್ವಾ? ನೀನು ನನಗೆ ಕ್ಷೇಮ ಅಲ್ಲ ಪ್ರಭು. ನೀನಂತ ಬೇರೆ ಎಲ್ಲಿಂದ ನೀನು ವಾಗ್ದಾನ ಮಾಡಿಲ್ವ ನನಗಾಗಿ ಭೂಮಿ ಮೇಲೆ ಸಮಸ್ತ ವಾಗ್ದಾನಗಳು ನೀನು ಇಟ್ಟಿಲ್ವಾ? ನರರಿಗಾಗಿ ನರರ ಆಶೀರ್ವಾದಕ್ಕಾಗಿ ಭೂಮಿ ಮೇಲೆ ಎಷ್ಟೋ ವಾಗ್ದಾನಗಳು ನೀನು ಇಟ್ಟಿಲ್ವಾ? ನಿನ್ನ ಸನ್ನಿಧಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ ನಾನು ಆ ವಾಕ್ಯದೊಂದಿಗೆ ಭರವಸೆ ಉಳ್ಳವರಾಗಿದ್ದೀನಿ ಪ್ರಭು. ದಯಮಾಡಿ ನಿನ್ನ ವಾಗ್ದಾನದಿಂದ ತೊಲಗಿಸಬೇಡ, ನಿನ್ನ ಆಶೀರ್ವಾದ ನನ್ನಿಂದ ತೊಲಗಿಸಬೇಡ. ನಿನ್ನ ಆಶೀರ್ವಾದ ನನಗೆ ಪ್ರತಿ ಕ್ಷಣ ಬೇಕಪ್ಪ. ನರರಿ ಭೂಮಿ ಮೇಲೆ ಜೀವಿಸುವ ಎಲ್ಲ ನರ ಪ್ರಾಣಿಗಳಿಗೆ ನಿನ್ನ ಆಶೀರ್ವಾದ ಇಲ್ಲದೆ ಹೋದ್ರೆ ಯಾರು ಜೀವಿಸಲಿಕ್ಕೆ ಸಾಧ್ಯ ಸ್ವಾಮಿ? ಆ ಪ್ರಾರ್ಥನೆಗೆ, ಆ ಮಾತಿಗೆ ದೈವ ಸೇವಕರು ಎಲಿಯ ಅಲ್ಲಿದ್ದಾರೆ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವವರು. ಆ ಎಲಿಯ ದೈವ ಸೇವಕರು ಹೇಳ್ತದಮ್ಮ, ಈಗ ಸಾಕೋಗಮ್ಮ, ಈ ಮಾತು ನಿಲ್ಲಿಸಿ ಸಾಕ್ಬಿಡು ಅಂತ ಹೇಳ್ತಾ ಇದ್ದಾರೆ. ಆ ಅನ್ಯಳ ಪ್ರಾರ್ಥನೆಗೆ ದೈವ ಸೇವಕರಿಗೆ ಗೊತ್ತಿಲ್ಲ. ಒಂದು ವೇಳೆ ಇದಕ್ಕೆ ಮದ್ದು ಪದಾರ್ಥ ಏನಾದರೂ ತೆಗೆದುಕೊಂಡು ದೇವರ ಸನ್ನಿಧಿಗೆ ಬಂದಿದ್ದಾಳೆ ಎಂಬುದಾಗಿ, ದ್ರಾಕ್ಷರಸವನ್ನು ಏನಾದರೂ ತೆಗೆದುಕೊಂಡು ಬಂದಿದ್ದಾಳೆ ಎಂಬುದಾಗಿ ಆ ದೈವ ಸೇವಕರಾಗಿ ದಾಟಿಸ್ತಾ ಇದ್ದಾರೆ. ಆದರೆ ಸಾವುದು ಹನ್ನೆರಡು ಮಾತ್ರ ಪ್ರಾರ್ಥನೆ ಸ್ಟಾಪ್ ಮಾಡಲಿಲ್ಲ. ತಾನು ಮಾತನಾಡುವುದು ನಿಲ್ಲಿಸಲಿಲ್ಲ, ತಾನು ಮಾತನಾಡುವುದು ದೇವರ ಸನ್ನಿಧಿಯಲ್ಲಿ ನಿಲ್ಲಿಸಲಿಲ್ಲ. ಆ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇರ್ತಾನೆ ಬಾಯಿ ಮಾತಿನಿಂದ. ಪ್ರಿಯರೇ, ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದ ಇದೆಯಾ? ದೇವರು ಎಷ್ಟೋ ವಾಗ್ದಾನಗಳಿಟ್ಟಿದ್ದಾನೆ. ದೇವರು ಇಲ್ಲದವುಗಳನ್ನು ಇರುವಂತೆ ಮಾಡಿ ಆತನು ಸತ್ತವಗಳನ್ನು ಬದುಕಿಸಲು ಸಾಮರ್ಥ್ಯ ಎಂಬುದಾಗಿ ದೈವ ವಾಕ್ಯ ಹೇಳ್ತದೆ. ನಾವು ಎಷ್ಟು ಜನರು ದೇವರ ವಾಕ್ಯದೊಂದಿಗೆ ಆಶೀರ್ವಾದ ಹೊಂದಿದ್ದೀವಿ? ಈ ಲೋಕದಲ್ಲಿ ಎಷ್ಟು ಜನರೊಂದಿಗೆ ನಾವು ಆಶೀರ್ವಾದ ಹೊಂದಿದ್ದೀವಿ? ಎಷ್ಟು ಜನರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಎಷ್ಟು ಜನರು ನಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ? ಎಷ್ಟು ದೈವ ಸೇವಕರು ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇದೆ? ಎಷ್ಟು ದೈವ ಮಕ್ಕಳ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇದೆ? ಪರೀಕ್ಷೆ ಮಾಡಿಕೊಂಡ್ರೆ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಬೇಕು ನಮಗೆ ದೈವವಾಕ್ಯ. ಸ್ವಲ್ಪ ಅವನು ಜೀವದಿಂದಿರುವ ತನಕ, ಅವನು ಜೀವದಿಂದ ಮಾತು ಏನ್ ಬೇರೆ? ಒಂದು ಸಾರಿ ನಾವು ಮಾತು ಕೊಟ್ರೆ ದೇವರಿಗೆ ಆ ಮಾತು ತಪ್ಪಿಸ್ಕೋಬಾರ್ದು. ಹಲೋ, ಹಲ್ಲೆಲೂಯಾ. ನನ್ನ ಕಡೆಗೆ ನೋಡ್ರಿ ಬೇರೆ, ನಮ್ಮಲ್ಲಿ ಏನೆಲ್ಲ ಆಲೋಚನೆಗಳಿರ್ತವೆ.
ಒಳ್ಳೆ ಆಲೋಚನೆಗಳು ಬಂದಾಗ ನಾವು ಸಂತೋಷವಾಗಿರ್ತೀವಿ, ಕೆಟ್ಟ ಆಲೋಚನೆಗಳು ಬಂದಾಗ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಕುಗ್ಗಿ ಹೋಗ್ಲಿಕ್ಕೆ ಸಾಧ್ಯ. ಒಳ್ಳೆ ಆಲೋಚನೆ ಬಂದಾಗ ಸೈತನ್ ಕಲಿಸ್ತಾ ಇರ್ತಾನೆ, ನಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ದೇವಾ ಹಲ್ಲೆಲೂಯಾ. ಇಲ್ಲಿ ಪಡ್ಕೊಳ್ಳೋದು ಒಂದೇ ಅಲ್ಲ, ಕೊಡೋದು ಕೂಡ ಇದರಲ್ಲಿದೆ. ಏನ್ ಹೇಳ್ತಾ ಇದ್ದಾರೆ ಹನ್ನೆರಡು ಏನ್ ಹೇಳ್ತಾ ಇದ್ದಾರೆ ಹೇಳ್ಬೋದು? ಅವನು ಜೀವದಿಂದಿರುವ ತನಕ ಏನೋ ಮಗನ್ ಕೇಳಿದ ಹನ್ನೆರಡೆ ದೇವರಿಗೆ ಮತ್ತೆ ಸಮರ್ಪಣೆ ಮಾಡ್ತಾಳೆ. ಅವನು ಜೀವದಿಂದ ಇರುವವರೆಗೂ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ. ಪ್ರಾರ್ಥಿಸಿ ಆಯ್ಕೆ ಮಾಡಿದಳು. ಏನ್ ಮಾಡಿದ್ರು ಅಂತ ಈಗ ಬೇಡ್ಕೊಂಡಿದ್ದಾಳೆ ಹನ್ನೆರಡು, ಮಾತಿನಿಂದ ಬೇಡ್ಕೊಂಡಿದ್ದಾಳೆ. ಅದೇ ಮಾತನ್ನು ದೇವರಿಗೆ ಕೊಡ್ತಾ ಇದ್ದಾಳೆ. ಅವನೇನಾದ್ರೂ ಒಂದು ವೇಳೆ ನನಗೆ ಗಂಡು ಮಗನ್ ಕೊಟ್ರೆ ಆ ಮಗ ನಮ್ಮ ಮಗ ಅಂತ ಹೇಳಲ್ಲ ಪ್ರಭು, ನಿನ್ನ ಸನ್ನಿಧಿಯಲ್ಲಿ ಸೇವೆ ಕೊಡ್ತೀನಿ ನಾನು. ಹೊಂದಿಕೊಳ್ಳುವಂತೆಲ್ಲ ದೇವರ ಸನ್ನಿಧಿಯಲ್ಲಿ ನಾವು ಕೊಟ್ರೆ ದೇವರು ಮತ್ತೆ ಡಬಲ್ ಆಗಿ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಸಾಮವೇಲನನ್ನು ಹನ್ನೆರಡು ಸಮರ್ಪಣೆ ಮಾಡ್ತಾ ಇದ್ದಾಳೆ. ವಾಕ್ಯದ ಮೂಲಕ, ಮಾತಿನ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದಾಳೆ. ದೇವರು ಕೊಟ್ಟ ಏನ್ ಮಾಡ್ತಾರೆ ಅಂತ ದೇವರು ಕಾದಿರ್ಬೋದು, ಆದ್ರೆ ಹನ್ನೆರಡು ಇಷ್ಟು ಕೂಡ ಮಿಸ್ಟೇಕ್ ಆಗಿಲ್ಲ. ದೇವರ ಸನ್ನಿಧಿಯಲ್ಲಿ ಸಾಮವೇಲನ್ನು ಬೆಳೆದಿದ್ದಾನೆ. ನಮ್ಮ ಮನೆಯಲ್ಲಿ ಆ ಹನ್ನೆರಡು ಮನೆಯಲ್ಲಿ ಬೆಳೆಯೋದಕ್ಕಿಂತ ದೇವರ ವಾಗ್ದಾನದ ಪುತ್ರನು, ದೇವರ ವಾಗ್ದಾನದ ಮೇರೆಗೆ ದೇವರ ಸನ್ನಿಧಿಯಲ್ಲಿ ಬೆಳೆದ ಸಾಮವೇಲನೊಬ್ಬ ದೊಡ್ಡ ಪ್ರವಾದಿ, ಪ್ರಥಮ ಪ್ರವಾದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಆತ್ಮೀಯ ಸಹೋದರಿ ವಾಕ್ಯ ಹೇಳ್ತದೆ, ವಚನ ಪ್ರಿಯರು ಅದನ್ನು ಅನುಭವಿಸುವರು. ಯಾರಿಗೆ ದೇವರು ಕೊಡ್ತಾನೆ ಹೇಳ್ರಿ? ವಚನ ಪ್ರಿಯರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ವಚನ ಪ್ರಿಯರಲ್ಲಿ ದೇವರು ಏನ್ ಮಾಡ್ತಾನೆ ಹೇಳ್ರಿ? ಆಶೀರ್ವಾದ. ಬರೀ ಇವಾಗ ಕೊಡೋದಲ್ಲ, ದೇವರಿಗೆ ನಾವೇನಾದ್ರೂ ಮಾಡಬೇಕು. ದೇವರು ಮತ್ತೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ನಾವೇನ್ ಮಾಡ್ತೋ ಅದರ ಮೇಲೆ ಡಿಪೆಂಡ್. ನಾವೇನ್ ಮಾಡ್ತೋ ಅದರ ಪ್ರಕಾರ ದೇವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈಗ ಅಣ್ಣ ಹೇಳ್ತಾಳೆ ಸಾಮವೇಲ್ ಅಲ್ಲಿಗೆ ಆಯ್ತಾ? ಸಾಮವೇಲ್ ಸಂತಾನ ಇದೆ. ಸಾಮವೇಲ್ ಇಬ್ಬರು ಗಂಡು ಮಕ್ಕಳು. ಹಲ್ಲೆಲೂಯಾ. ನನ್ನ ಆತ್ಮೀಯ ಸಹೋದರ, ವಚನ ಪ್ರಿಯರು ಅದನ್ನು ಆಲಿಸುವುದು. ಎಲ್ಲರೂ ನಿಮ್ಮ ಕೈಗಳು ಹಾಕಿ ಹೇಳ್ರಿ, ದೇವರ ವಚನ ಪ್ರಿಯರು ಅದನ್ನು ಅನುಭವಿಸುವರು. ಆಗ ನಮ್ಮ ಮಾತು ಹೆಂಗಿರ್ಬೇಕು ಹೇಳಿ? ದೇವರ ಮುಂದೆ ನಿಮ್ಮ ಮಾತುಗಳು ಬಹಳ ನಿಷ್ಕಪಟವಾಗಿರ್ತವೆ. ಎದುವ ನಾನು ಮಾಡ್ಕೊಂಡ್ರೆ ನಿನ್ನ ಹತ್ರ ಎಲ್ಲ ಇದ್ದು ದೇವ್ರು ಏನ್ ಮಾಡಲ್ಲ ಹೇಳ್ರಿ? ಅಂಗೀಕಾರ ಮಾಡಲ್ಲ ಅಂತ ಹೇಳ್ರಿ. ದೇವ್ರು ಅಂಗೀಕಾರ ಮಾಡೋರು ಎಂತವ್ರು ಹೇಳ್ರಿ? ದೇವ್ರ ಅಂಗೀಕಾರ ಮಾಡೋರು ಎಂತವ್ರು ಹೇಳ್ರಿ? ಎಲಿಯನಂದ್ರೆ ನಾಮಾನ್ ರಾಜ ಬರ್ತಾ ಇದ್ದಾನೆ. ನಾಮಾನ್ ರಾಜ ಬಂದು ದೇವರ ಸೇವಕನ ಮುಂದೆ ಸೇನಾಧಿಪತಿಯನ್ನು ಕಳಿಸಿ ಹೇಳ್ತಾನೆ, ದೇವ ಸೇವಕರಿಗೆ ಹೊರ ಕೇಳು, ನನ್ನ ಸ್ವಸ್ಥ ಮಾಡು, ನನಗೆ ಕುಷ್ಠರೋಗ ಇದೆ, ಸ್ವಸ್ಥ ಮಾಡು ಅಂತ ಹೇಳು. ಅಲ್ಲಿವರೆಗೂ ಎಲಿಯನು ಮನೆಯಲ್ಲಿದ್ದಾನೆ, ಒಂದು ಪ್ರಾರ್ಥನೆಯಲ್ಲಿದ್ದಾನೆ. ಆ ಸೇನಾಧಿಪತಿ ಹೋಗಿ ಹೇಳಿರ್ಬೋದು, ಅವ್ರು ಪ್ರಾರ್ಥನೆಯಲ್ಲಿ ಬರೋಕ್ಕಾಗಲ್ಲ, ನೀನೋಗಿ 7 ಸರಿ ಯೊರ್ದಾನ ಹೊಳೆಯಲ್ಲಿ ಮುಳುಗಬೇಕಂತ ಅವ್ರು ಹೇಳಿದ್ರು. ಹಲ್ಲೆಲೂಯಾ. ಯೊರ್ದಾನ ಹೊಳೆಯಲ್ಲಿ ಮುಳುಗಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಏನು? ನನ್ನ ರಾಜ್ಯದಲ್ಲಿ ಸಮುದ್ರಗಳಿಲ್ವಾ, ನದಿಗಳಿಲ್ವಾ, ಏನಿಲ್ವಾ, ಅದಕ್ಕಾಗಿ ನಾನು ಒಬ್ಬ ರಾಜನಾಗಿ ಇಲ್ಲಿ ಬರ್ಬೇಕಾಯ್ತು ಅಂತೇಳಿ ರಾಜನ ಹೇಳಿದ್ರೆ ಸೇನಾಪತಿ ಹೇಳ್ತಾನೆ, ಅವ್ರು ಹೇಳಿದ್ ಮಾಡು ಅಷ್ಟೇ. ಹಲ್ಲೆಲೂಯಾ. ನಾನು 7 ಸಲ ದೇವರ ಸೇವಕನ ಮೇರೆಗೆ ಮುಳುಗಿದ, ಅವನು ಕುಷ್ಠರೋಗ ಸ್ವಸ್ಥತೆ ಆಯ್ತು. ಆಗ ಹೇಳ್ತಾ ಇದ್ದಾನೆ, ಆ ನಾಮನ ಹೇಳ್ತಾ ಇದ್ದಾನೆ, ಏನಾದ್ರೂ ಬಂಗಾರ ಬೆಳ್ಳಿ ದುಷ್ಪಟ್ಟಿ ಏನಾದ್ರೂ ತೆಗೆದುಕೋ ಅಂತ ದೇವರ ಸೇವಕರಿಗೆ ಹೇಳಿದ್ರೆ, ನಿನ್ನಿಂದ ಒಂದು ನೈಯ ಪೈಸಾ ಬೇಡ, ದೇವರಿಗೆ ನೀನು ಅಂಕಿತವಾಗಿ ಬದುಕಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮೀಯ ಜೀವಿತದಲ್ಲಿ ಇದೆಲ್ಲ ಕೂಡ ನಮಗೆ ಬೇಕು ಪ್ರಿಯರೇ. ಪ್ರತಿಯೊಂದು ಬೇಕು. ದೇವರು ಮಾತು ಕೊಟ್ರೆ ಸ್ವಸ್ಥ ಮಾಡಲಿಕ್ಕೆ ಶಕ್ತನು. ಮಾತು ಕೊಟ್ರೆ ಆಶೀರ್ವಾದ
ಶಕ್ತನು. ನಮ್ಮ ಮಾತುಗಳು ಕೂಡ ಬಹಳ ದೇವರಿಗೆ ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಸೆಕೆಂಡ್ ಕೊರಿಂಥಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ. ಸೆಕೆಂಡ್ ಕೊರಿಂಥಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ. ಯಾರಾದರೂ ಸಹಾಯ ಮಾಡಿ. ಸೆಕೆಂಡ್ ಕೊರಿಂಥಿಯರ ಬರೆದ ಪತ್ರಿಕೆ. ಪ್ರಿಯ ಆತ್ಮೀಯರೇ, ನಮ್ಮ ಜೀವಿತ ಬಹಳ ದೇವರು ಗಮನಿಸುವವನಾಗಿದ್ದಾನೆ. ನಮ್ಮ ಜೀವಿತವನ್ನು ದೇವರು ನಾವು ಏನು ಮಾಡಿದ್ರು ದೇವರಿಗೆ ಗೊತ್ತಾಗ್ತದೆ. ನಾವು ಮಾತು ಕೊಟ್ಟು ತದನಂತರ ಮಾತು ನಮ್ಮಲ್ಲಿ ಇಲ್ಲ ಅಂದರೆ ಅಲ್ಲಿಗೆ ನಿನ್ನ ಬ್ಲೆಸ್ಸಿಂಗ್ ಕಟ್, ನಿನ್ನ ಆಶೀರ್ವಾದ ಕಟ್, ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊರಿಂಥಿ 12:9. ನನ್ನ ಕೃಪೆಯೇ ನಿನಗೆ ಸಾಕು. ಏನಂತ ದೇವರು ಮಾತು ಕೊಡ್ತಾ ಇದ್ದಾನೆ ಹೇಳ್ರಿ. ನನ್ನ ಕೃಪೆ ನಿನಗೆ ಸಾಕು. ಎಲ್ಲ ಹೇಳ್ರಿ, ನಿನ್ನ ಕೃಪೆ ನನಗೆ ಸಾಕಂತ ಹೇಳ್ರಿ. ನಾವು ದೇವರಿಗೆ ಹೇಳೋಣ, ಥ್ಯಾಂಕ್ಸ್ ಹೇಳೋಣ ದೇವರಿಗೆ. ಹಲ್ಲೆಲೂಯಾ. ಎಲ್ಲ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ನಿನ್ನ ಕೃಪೆ ಕರ್ತನೆ ನನಗೆ ಸಾಕು. ಹಲ್ಲೆಲೂಯಾ. ಈಗ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ, ನನ್ನ ಕೃಪೆ ನಿಮಗೆ ಸಾಕಪ್ಪ, ನನ್ನ ಕೃಪೆ ನಿಮಗೆ ಸಾಕಮ್ಮ, ನನ್ನ ಕೃಪೆಯೊಂದಿಗೆ ನೀವು ಜೀವಿಸಿದ್ರೆ ಸಾಕು. ಎಲ್ಲ ಇರ್ತದೆ ಅದರಲ್ಲಿ, ಎಲ್ಲ ಇರ್ತದೆ ಅದರಲ್ಲಿ, ಯಾವುದಿಲ್ಲ ಅಂತ ಹೇಳಂಗಿಲ್ಲ. ಆ ಕೃಪೆ ಇದ್ರೆ ಸಾಕು ನಿಮಗೆ. ಹಲ್ಲೆಲೂಯಾ. ಕೃಪೆ ಏನ್ ಗೊತ್ತಾ? ಆ ಕೃಪೆ ಏನ್ ಗೊತ್ತಾ? ಈ ಲೋಕದಲ್ಲಿ ಏನ್ ಬೇಕಾದ ಎಲ್ಲ ಒದಗಿಸ್ತದೆ. ಪರಲೋಕಕ್ಕೆ ಹೋಗ್ಲಿಕ್ಕೆ ಲೈಸೆನ್ಸ್ ದೇವರ ಕೃಪೆ ಅಂದ್ರೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಹೋಗ್ಲಿಕ್ಕೆ ಏನ್ ಹೇಳ್ರಿ? ಲೈಸೆನ್ಸ್. ಭಯ ಇಲ್ಲ. ದೇವರ ಕೃಪೆ ನಮ್ಮೊಂದಿಗಿದೆ. ದೇವರ ಕೃಪೆ ನಮ್ಮೊಂದಿಗಿದ್ದಾಗ ಎಲ್ಲ ನಮ್ಮೊಂದಿಗಿದ್ದಂತೆ. ಈ ಲೋಕದಲ್ಲಿ ಎಲ್ಲ ಇದ್ದವರಿದ್ದಾರೆ, ಎಲ್ಲ ಇದ್ದವರಿದ್ದಾರೆ. ಇದ್ದವರಿಗೂ ಜೀವನ ಇದೆ, ಇದ್ದವರಿಗೂ ಕೂಡ ಜೀವನ ಇದೆ. ಇದ್ದವರು ಉಪವಾಸ ಇಲ್ಲ, ಇದ್ದವರೇನು ಡಬಲ್ ತಿಂತ ಇಲ್ಲ. ಯಾರ್ಯಾರಿಗೆ ಏನ್ ಬೇಕು ಅಷ್ಟೇ. ಅದಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ದೇವರ ಕೃಪೆ ನನಗೆ ಸಾಕು. ದೇವರು ವಾಗ್ದಾನ ಮಾಡ್ತಾರೆ, ನನ್ನ ಕೃಪೆ ನಿಮಗೆ ಸಾಕು. ನೀವು ಹೇಳ್ಬೇಕಿಲ್ಲ. ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಏನ್ ಕೊಟ್ಟಿದ್ದಾನೆ ಯೇಸು ಸ್ವಾಮಿ ಅಂದ್ರೆ, ಆತನ ಕೃಪೆ ನಮ್ಮೊಂದಿಗಿದೆ. ನಾನು ಬೇಕಾ? ಹಲ್ಲೆಲೂಯಾ. ಆತನ ಕೃಪೆ ನನ್ನೊಂದಿಗಿದೆ. ಆ ಕೃಪೆ ನನ್ನೊಂದಿಗಿದ್ರೆ ಸಾಕು. ನನ್ನ ಜೀವಿತವೆಲ್ಲ ಕೂಡ ಆಶೀರ್ವಾದಕರವಾಗಿರ್ತದೆ. ದೇವರ ಕೃಪೆ ಯಾರಲ್ಲಿರ್ತದೋ ಅವರು ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರ್ತಾರೆ, ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ ಆಗಿರ್ತಾರೆ. ಮನೆಯಲ್ಲಿ ಬ್ಲೆಸ್ಸಿಂಗು, ಅವ್ರು ಮಾಡುವ ಕೆಲಸದಲ್ಲಿ ಬ್ಲೆಸ್ಸಿಂಗು, ಎಲ್ಲಿ ಹೋದ್ರು ಅವರು ಬ್ಲೆಸ್ಸಿಂಗ್ ಆಗಿರ್ತಾರೆ. ಹಲ್ಲೆಲೂಯಾ. ಆತ್ಮೀಯ ಸಹೋದರಿ ಸಹೋದರ, ದೇವರ ಕೃಪೆಗಿಂತಲೂ ಮಿಂಚಿದ ಈ ಲೋಕದಲ್ಲಿ ಯಾವುದೂ ಇಲ್ಲ. ದೇವರ ಕೃಪೆ ಎಲ್ಲರಿಗೂ ಸಿಕ್ಕಿಲ್ಲ, ಆದ್ರೆ ಕೆಲವರಿಗೆ ನಮಗೆ ಮಾತ್ರ ಆ ಕೃಪೆ ಸಿಕ್ಕಿದೆ. ಅನೇಕರಿದ್ದಾರೆ, ಅದೇ ಕೃಪೆ ಎಲ್ಲರೂ ಕರಿತಾ ಇದೆ, ಕೈ ಮಾಡಿ ಕರಿತಾ ಇದೆ, ಬರೀ ಅಂತ ಅವ್ರು ಬರ್ತಾ ಇಲ್ಲ. ಆ ಕೃಪೆ ಸ್ವರ ಅವ್ರು ಕೇಳ್ತಾ ಇಲ್ಲ. ಅವ್ರು ಕೇಳಿದ್ರು ಅವರು ಇಲ್ಲಿಗೆ ಬರ್ತಾ ಇಲ್ಲ, ದೇವನ ಅಂಗೀಕಾರ ಮಾಡ್ತಾ ಇಲ್ಲ. ನಾವೆಲ್ಲರ ಕೃಪೆ ಭದ್ರವಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ, ನನ್ನ ಕೃಪೆ ನಿನಗೆ ಸಾಕು. ಬಲಹೀನತೆಯಲ್ಲಿಯೂ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿಯೂ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗೆ ಉಂಟಾಗುವ ನಿರ್ಬಲ ವ್ಯವಸ್ಥೆಗಳ ವಿಷಯದಲ್ಲಿಯೂ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆ. ಅಪ್ಪ, ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನ ಆರಾಧನೆ ಮಾಡೋಣ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳೋಣ, ದೇವರಿಗೆ ಘನಪಡಿಸೋಣ. ಹಲ್ಲೆಲೂಯಾ. ಎಂತೆಂಥ ವ್ಯವಸ್ಥೆಯಲ್ಲಿ ದೇವರ ಕೃಪೆ ನಮಗೆ ಬಲ ನೀಡುವುದು ಅಂತ ಹೇಳಿದ್ರೆ, ಬಲಹೀನತೆ ಸಮಯದಲ್ಲಿ. ಹಲ್ಲೆಲೂಯಾ. ಬಲವಿಲ್ಲದಿರುವಾಗ ನಮಗೆ ದೇವರು ಬಲವು ಸಹಾಯ ಮಾಡ್ತಿದ್ದಾರೆ. ಬಲಹೀನತೆ ಸಮಯದಲ್ಲಿ ನಂಬ್ತಾ ಇದೆ, ಹೆಚ್ಚು ನಂಬ್ತಾ ಇದೆ. ಬಲಹೀನತೆ ಸಮಯದಲ್ಲಿ ದೇವರ ಬಲ ನಮ್ಮ ಮೇಲೆ ಬರ್ತದೆ. ಅನೇಕ ಸಲ ನಾವು ಹಂಗೆ ಆಗಿದ್ವಿ, ಬಲಹೀನರಾಗಿದ್ವಿ, ರೋಗ ಬಂದಿದೆ, ಕಷ್ಟ ಬಂದಿದೆ, ಕಣ್ಣೀರು ಬಂದಿದೆ, ಹಿಂಸೆ ಬಾಧೆಗಳೆಲ್ಲ ಬಂದಿದೆ. ಅದರಲ್ಲೆಲ್ಲ ಕೂಡ ನಾವು ಮತ್ತೆ ಮುಂದಕ್ಕೆ ಬರಲಿಕ್ಕೆ, ನಮಗೆ ಮುಂದಕ್ಕೆ ನಡೆಸ್ಕೊಂಡು ಬಂದಿದೆ. ಏನು ಗೊತ್ತಾ? ದೇವರ ಬಲ, ಆ ಕೃಪೆ.
ಎಷ್ಟೇ ಕಷ್ಟ ಬಂತು ನಿನ್ನ ಜೀವಿತದಲ್ಲಿ, ಎಷ್ಟೇ ಕಷ್ಟ ಬಂತು ನಮ್ಮೆಲ್ಲರ ಜೀವಿತದಲ್ಲಿ, ಎಷ್ಟೇ ಕಷ್ಟಗಳು, ಎಷ್ಟೇ ಶೋಧನೆ, ಎಷ್ಟೋ ರೋಗ ಬಂತು, ಆದ್ರೆ ಅದೇನು ನಮ್ಮನ್ನು ಮಾಡಲಿಕ್ಕಾಗಲಿಲ್ಲ. ಕಾರಣದಿಂದ ನಮ್ಮ ಸುತ್ತಲೂ ದೇವರ ಕೃಪೆ ಆವರಿಸಿದೆ. ನಾವು ಬಲ ಇಲ್ಲದಿರುವಾಗ, ಹಾಸಿಗೆ ಮೇಲಿರುವಾಗ ಆತನ ಬಲವು ನಮಗೆ ಪರಿಪೂರ್ಣವಾಗಿದೆ ಅಂತ. ನೀನು ಹಾಸಿಗೆ ಮೇಲಿದ್ದಾಗ, ಆಸ್ಪತ್ರೆಯಲ್ಲಿ ಇರುವಾಗ, ಒಂದು ವೇಳೆ ಐಸಿಯಲ್ಲಿ ಇರುವಾಗ, ಮನುಷ್ಯರು ಯಾರು ನಿನ್ನ ಮುಂದೆ ಇಲ್ಲದೆ ಇರ್ಬೋದು, ನಿನ್ನ ಪಕ್ಕದಲ್ಲಿ ಇಲ್ಲದೆ ಇರ್ಬೋದು. ಇತರ ಪ್ರಿಯರೇ, ಒಬ್ಬರನ್ನ ಬಿಡೋಲ್ಲ ಒಳಗಡೆ, ಹೊರಗಡೆ ಅಂತ ಹೇಳ್ತಾರೆ. ಆದರೆ ದೇವರ ಕೃಪೆ ಮಾತ್ರ ನಿನ್ನ ಸಂಗಡ ಯಾವಾಗಲೂ ಇರುವುದು. ಹಲ್ಲೆಲೂಯಾ. ಇದಕ್ಕಿಂತ ಇನ್ನೇನು ಬೇಕು ಪ್ರಿಯ ಸಹೋದರಿ ಸಹೋದರ? ಎಲ್ಲ ಸಂತೋಷವಾಗಿದ್ದೀರಾ? ಈ ವಿಷಯದಲ್ಲಿ ನಾನು ಸಂತೋಷವಾಗಿದ್ದೀನಿ. ದೈವ ಸೇವಕನಾಗಿ ಹೇಳ್ತಾ ಇದ್ದೀನಿ, ದೇವರ ಕೃಪೆ ನಮ್ಮ ಮುಂದಿಗಿದೆ. ಈ ಲೋಕದಲ್ಲಿ ಏನು ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಬೇಡ. ದೇವರಿಗೆ ಸ್ತೋತ್ರ. ಕೊಡೋದು ದೇವರಿಗೆ ಗೊತ್ತು, ಎಷ್ಟು ಕೊಡ್ಬೇಕು ದೇವರಿಗೆ ಗೊತ್ತು, ಏನ್ ಕೊಡ್ಬೇಕು ದೇವರಿಗೆ ಗೊತ್ತು. ನಮ್ಗೆ ಏನ್ ಬೇಕಾದೆಲ್ಲ ದೇವರಿಗೆ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 33ನೇ ವಚನ. ಆತನ ಕೃಪೆ ನಮಗೆ ಸಾಕು ಪ್ರಿಯರೇ. ಬಲಹೀನತೆಯಲ್ಲಿಯೂ ಬಲವಿಲ್ಲದಿರುವಾಗಲೂ ಆತನು ಬಲವನ್ನು ಪ್ರಸಾದಿಸುವ ದೇವಾದಿ ದೇವರಾಗಿದ್ದಾನೆ. ಆತನು ಬಲವನ್ನು ಕೊಡುವ, ಆತನ ಬಲವು ಪೂರ್ಣ ಸಾಧಕವಾಗಿದೆ ಅಂತ. ಹಲ್ಲೆಲೂಯಾ. ಆತನ ಬಲ ಹೇಗಿದೆ ಹೇಳ್ರಿ? ಪೂರ್ಣ ಸಾಧಕವಾಗಿದೆ. ಭಯ ಪಡೋದು ಬೇಡ. ಆತನ ಬಲ ನಮಗಿದ್ರೆ ಸಾಕು. ದೇವಾದಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತಿ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 33, 34, 35. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನೋಡ್ರಿ, ಇಲ್ಲಿ ಯಾರಾದ್ರೂ ಒಬ್ಬರು ದೇವರ ಸನ್ನಿಧಿಯಲ್ಲಿ ಕಾಲಿಟ್ರೆ ದೇವರು ಅವರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾರಂತ, ತೀರ್ಮಾನ ಮಾಡಿಕೊಳ್ತಾರಂತ. ಒಂದು ಮನೆಗೆ ಹೆಂಡತಿ ಹೋದ್ರೆ ಆ ಗಂಡ ಹೆಂಡತಿಗೆ ಸಂಬಂಧ ಇರ್ತದಾ ಇಲ್ಲ ಪ್ರಿಯರೇ? ಇರ್ತದಾ ಇಲ್ಲ? ಇರ್ತದಾ ಇಲ್ಲ? ಬಿಟ್ಟು ಹೋಗೋದ್ರೆ ಯಾರಾದ್ರೂ ಇದ್ರಿ? ಹಂಗೆ ಇದ್ರಿ, ಬಿಟ್ಟು ಹೊಡೆಯಾಗಿಲ್ಲ. ಅದು ಕುಡುಕಾಗ್ಲಿ, ಇನ್ನೊಬ್ರಾಗ್ಲಿ ಏನೇ ಆಗಲಿ ಅದಂತರ ಎಣಗಿದ್ರಿ ನೀವೆಲ್ಲ. ಹೌದಾ ಇಲ್ಲ? ಬಿಟ್ಟು ಓಡೋದ್ರು ನೀವೆಲ್ಲ ಮಾದರಿ. ಈಗೆಲ್ಲ 2-3 ವರ್ಷ ಬಿಟ್ಟು ಓಡೋಗ್ಬಿಡ್ತಾರೆ, ಇರಲ್ಲ. ಜಾಸ್ತಿ ಕಿರಿಕಿರಾದ್ರೆ ಯಾರು ಬಿಡ್ತಾರೆ ಮತ್ತೆ? ಹಲ್ಲೆಲೂಯಾ. ಈಗೆಲ್ಲ ಹೈಬ್ರಿಡ್. 1 ವರ್ಷ 2 ವರ್ಷ ನೋಡ್ತಾರೆ, 3ನೇ ವರ್ಷ ಗೆಟ್ ಔಟ್. ನಡೆ ನೀನು ಬೇಡ, ನಿಮ್ಮ ಮನೆ ಬೇಡ, ಏನು ಬೇಡ ಅಂತೇಳಿ ಹೋಗ್ಬಿಡ್ತಾರೆ. ಬಟ್ ನೀವೆಲ್ಲ ಜವಾರಿ. ನೀವೆಲ್ಲ ಯಾರು? ಏನು ಬಂದರೆ ಹಂಗೆ ಕುಡ್ದಿದ್ದಾನ, ಹೊಡೆದಿದ್ದಾನ, ಬಡ್ದಿದ್ದಾನ, ಒಂದೊಂದ್ಸಲ ಏನೆಲ್ಲ ಮಾತನಾಡಿದ್ರೆ ಎಲ್ಲ ಸಹಿಸ್ಕೊಂಡಿದ್ದೀರಿ. ಆಮೇಲೆ ಕೆಲಸ ಮಾಡಿದ್ರಿ, ಕಸ ಹೊಡೆದಿರಿ, ಮುಸ್ರೆ ತೊಳೆದಿರಿ, ಏನು ಜಡ್ ಮಾಡಿದಿರಿ, ಲಾಸ್ಟ್ ಎಲ್ಲ ಬಟ್ಟೆ ಎಲ್ಲ ಇಟ್ಟಿದ್ರಿ. ಬಟ್ ಈಗ ಈಗ ಹಂಗಿಲ್ಲ. ಈಗ ಬರೋ ಜನ್ರೇಷನ್ ಹಂಗಿಲ್ಲ. ಅವರೇ ಬಟ್ಟೆ ಒಪ್ಕೊಡ್ಬೇಕು, ಅವರೇ ಐರನ್ ಮಾಡ್ಬೇಕು, ಅವರೇ ಎಲ್ಲ ಮಾಡ್ಬೇಕು. ಇಲ್ಲಿ ಅಂತವ್ರು ಯಾರಿಲ್ಲ ಅಂತ ನಂಬ್ತಾ ಇದ್ದೀನಿ ನಾನು. ಹಲ್ಲೆಲೂಯಾ. ನಿಮ್ಮ ಗಂಡಂದರಿಗೆ ನೀವು ಮಾದರಿಯಾಗಿರ್ರಿ. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಯೆರೆಮೀಯನು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ, ಇಗೋ ಆತ ನಿಮ್ಮ ಹತ್ರ ಒಡಂಬಡಿಕೆ ಮಾಡಿಕೊಳ್ತಾನೆ. ನೀವು ದೇವರ ಪ್ರಜೆಗಳು ಅಂತ. ನಾವೆಲ್ಲರೂ ಯಾರ ಪ್ರಜೆಗಳು? ದೇವರು ಒಡಂಬಡಿಕೆ ಮಾಡಿಕೊಂಡ್ರೆ, ದೇವರ ಹತ್ರ ನಿಬಂಧನೆ ಮಾಡಿಕೊಂಡ್ರೆ ದೇವರು ನಮ್ಮನ್ನು ಕೈ ಬಿಡ್ಬೋದಾ? ಹೋದ್ರೆ ಅವಾಗ ಸ್ವಲ್ಪ ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ಆ ದಿನಗಳಲ್ಲಿ ಏನು ಅಷ್ಟೇ ಬರಲಿ. ಈ ದಿನ ಕಷ್ಟವಾಗಿರ್ಬೋದು, ಕಷ್ಟದ ದಿನಗಳಾಗಿರ್ಬೋದು, ಕಣ್ಣೀರಿನ ದಿನಗಳಾಗಿರ್ಬೋದು, ಏನೆಲ್ಲ ಬರ್ಬೋದು ಒಂದು ದಿನದಲ್ಲಿ ನಮಗೆ ಹೇಳಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ದಿನದಲ್ಲಿ ನಾನು ನಿಮ್ಮೊಂದಿಗೆ ಒಡಂಬಡಿಕೆ, ಇಸ್ರಾಯೇಲರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತಿದ್ದೇನೆ. ಕಂಟಿನ್ಯೂ. ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವೆನು. ನಾನು ಅವರಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದೇನೆ ಪ್ರೇರೆ, ನಾನು ಅವರಿಗೆ ದೇವರಾಗಿರುವೆನು. ಯಾವ ದೇವರಿಲ್ಲ ನಮ್ಗೆ. ಹಲ್ಲೆಲೂಯಾ. ಎಲ್ಲ ಹೇಳ್ತಾರೆ, ಇನ್ಯಾವ ದೇವರಿಲ್ಲಪ್ಪ ನಮ್ಗೆ. ದೇವರಿದ್ದಾನೆ ನಮ್ಗೊಬ್ಬ ದೇವರು. ಹಲ್ಲೆಲೂಯಾ. ಅವರಿಗೆ ನಾನು ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು, ಅವರು ನನಗೆ ಪ್ರಜೆಯಾಗಿರುವರು, ನೆರೆಹೊರೆಯವರು, ಅಣ್ಣ ತಮ್ಮಂದಿರು, ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ. ಏನ್ ಮಾಡಂತ? ಒಬ್ಬರಿಗೊಬ್ಬರು ನೆರೆಯವರು, ಅಣ್ಣ ತಮ್ಮಂದಿರಾಗೆ ಪರಸ್ಪರ ಹೆಂಗಿರ್ಬೇಕಂತ? ಸಭೆಯಲ್ಲಿ ದೇವರ ದೈವ ಜ್ಞಾನವನ್ನು ಪಡಿಬೇಕು. ಒಬ್ಬರಿಗೊಬ್ಬರು ವಾಕ್ಯದೊಂದಿಗೆ ಚರ್ಚಿಸ್ಬೇಕು. ಬೇರೆ ವಿಷಯ ಅಲ್ಲ, ಬೇರೆ ಬೇರೆ ಅವ್ರ ಮನೆಯವರಿಗೆ ಇವೆಲ್ಲ ಬೇಕಾಗಿಲ್ಲ. ಇನ್ನೊಬ್ಬರ ವಿಷಯದಲ್ಲಿ ನಾವು ಮಾತನಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಬೇರೊಬ್ಬರ ಬಗ್ಗೆ ಮಾತನಾಡಲಿಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿಲ್ಲ ಪ್ರಿಯರೇ.
ನಾವು ವಾಕ್ಯ ಚರ್ಚಿಸೋಣ, ವಾಕ್ಯದಲ್ಲಿ ಮಾತನಾಡೋಣ, ವಾಕ್ಯವನ್ನು ವಿಭಜಿಸಿಕೊಳ್ಳೋಣ. ಒಂದು ವೇಳೆ ಗೊತ್ತಾಗಲಿದೆ ನೀವು ನನಗೆ ಹೇಳ್ಬೋದೇನು ತೊಂದರೆ ಇಲ್ಲ. ದೇವರ ಆಶೀರ್ವಾದ ಹಿಂಗಿದೆ ಪ್ರಧಾನ ಅಂತ ಹೇಳ್ಬೋದು. ನಾನು ನಿಮಗೆ ಹೇಳ್ಬೋದು ದೇವರ ಆಶೀರ್ವಾದ ಹಿಂಗಿದೆ ಎಂಬುದಾಗಿ. ಪ್ರಿಯ ಸಹೋದರಿ ಸಹೋದರ, ವಾಗ್ದಾನ ಮಾಡಿದ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ನೀನು ಒಂದ್ಸಲ ಸಭೆಗೆ ಬಂದಿದೆ ಅಂದ್ರೆ ನೀನು ದೇವರಿಗೆ ನೀನು ಒಡಂಬಡಿಕೆ, ನಾನು ಇಂದಿನಿಂದ ನನಗೆ ದೇವರು ಬೇಕೆಂದು ನೀನು ಸಂಪೂರ್ಣ ಮನಸ್ಸನ್ನು ತಿಳ್ಕೊಂಡ್ರೆ ದೇವರು ನೀನು ಏನ್ ಮಾಡಲ್ಲ ಅಂತ ಎಲ್ಲ ದಿನಗಳು ನಿನ್ನ ಕೈ ಬಿಡದೆ ನಿನ್ನ ಜೊತೆಗೆ ಇರ್ತಾನೆ. ಹಲ್ಲೆಲೂಯಾ. ಪ್ರತಿದಿನ ಏನ್ ಮಾಡ್ತಾನಂತ ದೇವರು ನಮ್ಮ ಜೊತೆಗೆ ನಡೆಸ್ತಾನಂತ. ಅಂದ್ರೆ ದೇವರೇ ನಮ್ಮ ಜೊತೆಗಿರುವಾಗ ನಮ್ಗೇನು ಭಯ ಹೇಳ್ಬಿಡ್ತೇವೆ? ದೇವರೇ ನಮ್ಮ ಜೊತೆಗಿರುವಾಗ ಏನು ಭಯ ಹೇಳ್ರಿ? ಭಯ ಪಡ್ತಾ ಇರ್ತಾರೆ, ಅನೇಕರು ಭಯ ಪಡ್ತಾ ಇರ್ತಾರೆ. ಅಯ್ಯೋ ನೋ, ದೇವರು ನಿನ್ನ ಜೊತೆಗಿದ್ದಾನೆ ಅಷ್ಟೇ. ನೀನು ನಂಬಬೇಕು, ದೇವರು ನನ್ನ ಸಂಗಡ ಇದ್ದಾನೆ, ನನಗೇನು ಭಯ ಇಲ್ಲ, ಅದರ ಕೃಪೆ ನನ್ನ ಸಂಗಡ ಇದೆ. ನನ್ನ ಬಲಹೀನದ ಸಮಯದಲ್ಲಿ ನನಗೆ ಬಲವು ಪರಿಪೂರ್ಣವಾಗಿ ದಯಪಾಲಿಸುವ ಸರ್ವಶಕ್ತನಾಗಿದ್ದಾನೆ. ನಾನು ರೋಗದ ಮಂಚದಲ್ಲಿ ಮಲಗಿರುವಾಗ ನನಗೆ ಆತನು ವೈದ್ಯನಾಗಿದ್ದಾನೆ. ನಾನು ಅಶ್ವಯಲ್ಲಿರುವಾಗ ನನಗೆ ಆತನು ರೊಟ್ಟಿ ಹಾಕಿದ್ದಾನೆ. ನಾನು ದಾಹದಲ್ಲಿರುವಾಗ ಆತ ನನಗೆ ಜೀವ ಜಲದ ಹೊರತೆ ಆಗಿದೆ ಎಂಬುದಾಗಿ ಹಲ್ಲೆಲೂಯಾ. ಅದು ಕ್ರಿಸ್ತನ ಮಕ್ಕಳಿಗಿರುವಂತಹ ದೈವ ಸ್ವಭಾವ. ಅದಿಲ್ಲ ಇದಿಲ್ಲ ಅದು ಬರಲ್ಲ ಅಂತ ಇನ್ನೊಬ್ಬರಿಗೆ ಹೇಳೋದಲ್ಲ. ನೀನು ಪ್ರಾರ್ಥನೆ ಮಾಡುವ ಅನ್ಯಾಯ ಹಾಗೆ ದೇವರ ಸನ್ನಿಧಿಗೆ ಹೋಗಿ ನಿನ್ನ ಮಾತು ದೇವರ ಸನ್ನಿಧಿಗೆ ಒಪ್ಪಿಸು. ನೀನು ಹೆಂಗಿರ್ಬೇಕಂತ ದೇವರ ಸನ್ನಿಧಿಯಲ್ಲಿ ತೀರ್ಮಾನ ಮಾಡು. ದೇವರೇ, ಇಲ್ಲಿವರೆಗೂ ನನ್ನ ನಡತೆ, ನನ್ನ ಮಾತು, ನನ್ನ ಕ್ರಿಯೆ ಏನು ಸರಿಯಿಲ್ಲ, ಇವತ್ತಿನಿಂದ ಎಲ್ಲ ಟೋಟಲ್ ಚೇಂಜ್ ಆಗ್ತಿರ್ಬೇಕು. ನನ್ನನ್ನು ಆಶೀರ್ವಾದ ಮಾಡು. ಆಶೀರ್ವಾದ ಮಾಡಿದ ನಂತರ ನಾನು ನಿನಗೆ ಉಪಯುಕ್ತಕರವಾದ ಪಾತ್ರೆಯಾಗಿರಬೇಕೆಂಬುದಾಗಿ ಹಲ್ಲೆಲೂಯಾ. ದೇವರು ಮಾಡಲಿಕ್ಕೆ ಶಕ್ತನಲ್ವ ಪ್ರಿಯರೇ? ದೇವ್ರು ಮಾಡಲಿಕ್ಕೆ ಶಕ್ತನಲ್ವಾ? ಆತನಿಗೆ ಉಪಯೋಗ ಆಗ್ತದೆ ದೇವ್ರು ಬಿಡ್ತಾನೆ ನಮ್ಮನ್ನ. ಆತನಿಗೆ ಉಪಯೋಗ ಆಗ್ತದಂದ್ರೆ ದೇವ್ರು ಬಿಡ್ತಾನೆ ನಮ್ಮನ್ನ. ಒಬ್ಬ ಗಂಡು ಮಗನ ಮನೆಯಲ್ಲಿ ಜನಿಸಿದ್ರೆ ಆ ಮನೆಯವ್ರು ಬೇಡ ಅಂತಾರ. ಮತ್ತೆ ಪರಲೋಕದ ದೇವರಿಗೆ ನಾವು ಮಕ್ಕಳು ಆಗ್ತಂದ್ರೆ ದೇವ್ರು ಬೇಡ ಅಂತಾನ. ಒಬ್ಬ ಬಂಜೆ ಹೆಣ್ಮಗಳಾದ್ರೆ ಗಂಡು ಮಗಳಾದ್ರೆ ಹೆಣ್ಮಗಳಾದ್ರೆ ಬಂಜೆ ಇರ್ತಾಳ ಆಗಲ್ಲ. ಹಾಗೆ ಪರಲೋಕದ ದೇವರಿಗೆ ನಾವು ದೈವಿಕ ಮಕ್ಕಳಾಗ್ತು ಅಂತ ಹೇಳಿದ್ರೆ ಹೆಣ್ಮಕ್ಳಾಗ್ತು ಅಂದ್ರೆ ದೇವ್ರು ಬಿಡ್ತಾನ? ಯಾರನ್ನು ದೇವರು ಬಿಡಲ್ಲ ಪ್ರಿಯ ಆತ್ಮೀಯರೇ. ಆತನ ಮಕ್ಕಳಾದ ನಮಗೆ ಸಮೃದ್ಧಿಕರವಾದ ಆಶೀರ್ವಾದ ಇದೆ. ನಮಗೆ ಬಲಹೀನತೆ ಇರ್ಬೋದು, ಬಲವಿಲ್ಲ ಇರ್ಬೋದು, ನಮಗೆ ರೋಗ ಇರ್ಬೋದು, ಏನೆಲ್ಲ ಬಲಹೀನತೆ ಇರ್ಬೋದು, ಆದ್ರೆ ದೇವರ ಬಲ ನಮ್ಮೆಲ್ಲರೊಂದಿಗೆ ಅವರಿಸಿದೆ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರ ಸನ್ನಿಧಿಯಲ್ಲಿ ನಾವು ದೇವರಿಗೆ ಹೇಳ್ಬೇಕು, ದೇವರೇ ನಿನ್ನ ಬಲ ನನಗೆ ಸಾಕು. ಎಲ್ಲರ ಕೈಗೆ ಹೇಳ್ರಿ, ದೇವರ ಕೃಪೆ ನಿನಗೆ ಸಾಕು ಎಂಬುದಾಗಿ. ಎಲ್ಲರ ಕೈ ಸೆಕೆಂಡ್ ಕೊಟ್ಟು ಹೇಳ್ರಿ, ಹಲ್ಲೆಲೂಯಾ. ದೇವರ ಕೃಪೆ ನಮಗೆ ಎಲ್ಲ ಹೇಳಿದ್ರೆ ಸಂತೋಷದಿಂದ ದೇವರ ಕೃಪೆ ಅಂದ್ರೆ ಏನು? ಹಲ್ಲೆಲೂಯಾ. ಗೃಹಲಕ್ಷ್ಮಿ ದುಡ್ಡು 2000 ಬಿದ್ದಿದ್ರೆ ಎಷ್ಟು ಸಂತೋಷವಾಗಿರುತ್ತೆ ಹೇಳ್ರಿ. ಅದಕ್ಕಿಂತ ದೊಡ್ಡದು ದೇವರ ಕೃಪೆ. ಈ ಭೂಮಿಯು ಆಕಾಶವರೆಗೆ ಸಮರ್ಪಣೆ ಮಾಡಿದ್ರು ಆಗಲಾರದ ದೇವರ ಕೃಪೆ. ಆ ಕೃಪೆ ನಮ್ಮ ಮೇಲೆ ಇದೆ. ಎಲ್ಲ 2 ಸೆಕೆಂಡ್ ಕೊಟ್ಟು ಹಲ್ಲೆಲೂಯಾ. ದೇವರ ಕೃಪೆ ನಿನಗೆ ಸಾಕು. ಒನ್ನೆಸ್ ದೇವರ ಕೃಪೆ ನಿನಗೆ ಖಾಲಿ ಅಂಟಿದೆ ನಿನಗೆ. ನಾನು ನೀನು ಅಲ್ಲೇ ನಿನ್ನ ಕೈ ಚಾಚು. ದೇವರ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ ಆದಿಕಾಂಡ 17ನೇ ಅಧ್ಯಾಯ 7-8. ನಿನಗೂ ನಿನ್ನ ಸಂತತಿಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೇ ಸಂತತಿಯ ಎಲ್ಲ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಯಾರಿಗೆ ಹೇಳ್ತಾ ಇದ್ದಾನೆ ದೇವರು ಈ ಮಾತು? ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಅಬ್ರಾಹ್ಮನು ದೇವರ ಮಾತನ್ನು ಕೇಳ್ದ. ಹೇಳ್ರಿ ಮತ್ತೊಂದ್ಸಲ, ಮಾತು ನೀವು ಮರಿಬಾರದು. ಏನ್ ಹೇಳ್ರಿ? ಮಾತಂದ್ರೆ ಏನ್ ಹೇಳ್ರಿ? ಹಲ್ಲೆಲೂಯಾ. ಮಾತಂದ್ರೆ ಏನ್ ಹೇಳ್ರಿ? ಹಲ್ಲೆಲೂಯಾ. ಮಾತಂದ್ರೆ ಏನ್ ಹೇಳ್ರಿ? ಮಾತಿಗೆ ಬಹಳ ಅರ್ಥ ಇದೆ. ಮಾತು ಕೊಟ್ರೆ ಜ್ಞಾನಗಳಲ್ಲಿ ಒಂದು ಮಾತಿದೆ, ನೀನು ಮಾತು ಕೊಟ್ಟು ಪಾಸಕ್ಕೆ ಸಿಕ್ಕಿಕೊಳ್ಳದಂತೆ, ನಿನ್ನ ಕಣ್ಣಿಗೆ ನಿದ್ರೆ ಕೊಡಿಸದಂತೆ, ನಿನ್ನ ಸಹೋದರನಿಗೆ ನೀನು ಕೊಟ್ಟ ಮಾತನ್ನು ಏನು ಮಾಡು. ಅದೇನು ಮಾತು ಕೊಟ್ಟಿದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಪ್ಪ ಫಸ್ಟ್ ಅಂತ ಹೇಳ್ತಾರೆ. ನಮಗೆ ಕೆಲವು ದೇವರ ಆಶೀರ್ವಾದ ಬರಲಿಕ್ಕೆ ಕೆಲವೊಂದು ಅಡ್ಡಿಗಳಿರ್ತಾವೆ. ಅಷ್ಟು ಈಸಿಯಾಗಿ ದೇವರ ಆಶೀರ್ವಾದ ಬರಲ್ಲ. ಅದೆಲ್ಲ ನಾವು ಏನು ಮಾಡಬೇಕಂತ
ನಾವು ಅದನ್ನೆಲ್ಲ ಕೂಡ ತೆಗೆದಕ್ಕೆ ಅಂತ ಬಂದಾಗ ಅದೆಲ್ಲ ನಮ್ಗೆ ಆಶೀರ್ವಾದ ಬರ್ತದೆ. ದೇವ್ರ ಮಾತು ನಾವು ಕೇಳ್ತೀವಿ ಹೋದ್ರೆ ದೇವ್ರ ಆಶೀರ್ವಾದ ಬರ್ತದೆ ಅಂತ ಹೇಳಿ ಬರಲ್ಲ. ಅಬ್ರಾಹ್ಮನಿಗೆ ದೇವ್ರು ವಾಗ್ದಾನ ಮಾಡ್ತಾ ಇದ್ದಾನೆ. ವಾಗ್ದಾನ ಮಾಡ್ದ ಅಬ್ರಾಹ್ಮನ್ ಕರ್ಕೊಂಡ್ಬಂದ. ಅಬ್ರಾಹ್ಮನ್ ದೇವ್ರ ಮಾತಿಗೆ ಎದ್ದು ಬಂದ, ವಿಧೇಯನಾದ. ತಾನು ವಿಧೇಯನಾಗಿ ಯಾವ ಊರು ಹೋಗ್ಬೇಕು ಗೊತ್ತಿಲ್ಲ, ಯಾವ ಸ್ವದೇಶಕ್ಕೆ ಹೋಗ್ಬೇಕು ಗೊತ್ತಿಲ್ಲ. ಅಬ್ರಾಹ್ಮನ್ ನಂಬಿಕೆಯಿಂದ ದೇವ್ರು ನಂಬಿದ, ದೇವ್ರು ಹೇಳಿದ ಮೇರೆಗೆ ಹೋದ. ಈಗ ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಕರೆದ ದೇವರೇ ಮತ್ತೆ ರಿಪೀಟ್ ವಾಗ್ದಾನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಬಹಳ ವಿಧೇಯತೆ ಬಹಳ ಪ್ರಾಮುಖ್ಯ, ಮಾತು ಕೇಳೋದು ಬಹಳ ಪ್ರಾಮುಖ್ಯ. ಯಜ್ಞಕ್ಕಿಂತಲೂ ಮಾತು ಕೇಳೋದು ದೇವರಿಗೆ ಬಹಳ ಪ್ರಾಮುಖ್ಯ. ನಾವು ಯಜ್ಞ ಅರ್ಪಿಸೋದಕ್ಕಿಂತಲೂ ಆತನ ಮಾತು ಕೇಳೋದು ಬಹಳ ಪ್ರಾಮುಖ್ಯ. ಅಬ್ರಾಹ್ಮನ್ ಅದೇ ಮಾಡಿದ. ಈಗ ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡ್ತಾನೆ. ಯಾಕೋಬನ ಹತ್ರ ಮಾತನಾಡ್ತಾ ಇದ್ದಾನೆ, ಗೋ ನಾನು ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡ್ತೀನಿ. ಅದನ್ನ ಹೆಂಗ್ ಮಾಡ್ಕೊಳ್ತಾ ಇದ್ದಾನೆ ಒಡಂಬಡಿಕೆ ನೋಡ್ರಿ. ಆ ವಾಕ್ಯದಲ್ಲಿ ನೋಡ್ಕೊಂಡು ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ ಅಬ್ರಾಹ್ಮನ ಹತ್ರ ದೇವರು ಮಾತನಾಡುವ ಕೆಲವು ಮಾತುಗಳು ಇದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಿನಗೂ ನಿನ್ನ ಸಂತತಿಗೂ ಹಾ, ದೇವರಾಗಿರುವನೆಂದು ನಿನಗೂ ನಿನ್ನ ಸಂತತಿಗೂ ಹೇಳ್ರಿ ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವನೆಂದು ಯಾರು ಹೇಳ್ತಾ ಇದ್ದಾರೆ ಮಾತು? ದೇವರೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ ಹೇಳ್ರಿ ಮಾತು? ನಿಮ್ಮ ಮನೆಯಲ್ಲಿ ಒಬ್ಬ ರಾಜನಿಂದ ಅನ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಒಬ್ಬ ರಾಜನಿಂದ ಅನ್ಕೊಳ್ರಿ. ಆ ರಾಜನಿಂದ ಯಾರು ಹುಟ್ಟಬೇಕೀಗ? ಆ ರಾಜನಿಗೆ ಮತ್ತೆ ಆ ಮಗನಿಗೆ ಮತ್ತೆ ರಾಜ್ಯಾಭಿಷೇಕ ಮಾಡ್ರೆ, ಮೊಮ್ಮಗನಿಗೆ ರಾಜ್ಯಾಭಿಷೇಕ ಮಾಡ್ರೆ, ಹಿಂಗೆ ಸಂತಾನವೆಲ್ಲ ರಾಜ್ಯಾಭಿಷೇಕದಿಂದ ಹೋಗ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಅಂದ್ರೆ ದೇವ್ರು ವಾಗ್ದಾನ ಮಾಡ್ತಾ ಇದ್ದಾನೆ, ವಾಗ್ದಾನ ಮಾಡಿದ್ದಾನೆ. ನಿನಗೂ ನಿನ್ನ ಸಂತತಿಗೂ, ಯಾರ್ಯಾರಿಗೆ? ನಮಗೂ ನಮ್ಮ ಸಂತತಿಗೂ ದೇವರ ಆಶೀರ್ವಾದ ಇರ್ತದಂತ ಪ್ರೇರೆ. ಓದಪ್ಪ ವಾಕ್ಯ ಇನ್ನೂ ಸ್ವಲ್ಪ ಓದು. ನಾನು ನಿನಗೋಸ್ಕರವು ನಿನ್ನ ಸಂತತಿಯ ಎಲ್ಲಾ ತಲಾಂತರಿಗಳಿಗೋಸ್ಕರವು ಎಲ್ಲ ತಲಾಂತುಗಳಿಗೋಸ್ಕರ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಏನ್ ಮಾಡ್ತಾರಂತ ದೇವರು? ನಿನ್ನ ಅಲ್ಲಾಡ್ಸರೆಲ್ಲ ಅದನ್ನು ಸ್ಥಿರಪಡಿಸಿದ ಚಪ್ಪಳ ಹೊಡೆದು ದೇವರಿಗೆ. ಹಲ್ಲೆಲೂಯಾ. ಒಂದು ಸಲ ದೇವ್ರ ಕೃಪೆ ಸಿಕ್ತಂದ್ರೆ, ಈಗ ನನಗೆ ಸಿಕ್ಕಿದ ಆ ಕೃಪೆ, ಇದನ್ನು ಯಾರು ಬೆಳೆಸಲಿಕ್ಕೆ ಆಗ್ತದೆ? ಯಾರಿಂದಲೂ ಸಾಧ್ಯ, ರಾಜರಿಂದಲೂ ಕೂಡ ಸಾಧ್ಯ ಇಲ್ಲ, ಅಧಿಕಾರಿಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರ ಕೃಪೆ ಅಷ್ಟು ಬಲವಾದದ್ದು. ಮನುಷ್ಯರ ಬಲಕ್ಕಿಂತಲೂ ದೇವರ ಕೃಪೆ ಬಹಳ ಬಲವಾದದ್ದು. ದೇವರ ಬಲ ಇನ್ನೂ ಬಲವಾದದ್ದು. ಆದ್ದರಿಂದ ಆ ಬಲ ನಾವು ಸಮೃದ್ಧಿಯಾಗಿ ಅನುಭವಿಸಬೇಕಾದ್ರೆ ಫಸ್ಟು ಆತನ ವಾಗ್ದಾನ ಮಾಡ್ತಾರೆ, ನಮಗಲ್ಲದೆ ನಮ್ಮ ಸಂತಾನಕ್ಕೂ ಕೂಡ ಆಶೀರ್ವಾದ. ವಿಮೋಚನೆ ಕಂಡ 20ನೇ ಅಧ್ಯಾಯ 23, 24, 25. ವಿಮೋಚನೆ ಕಾಂಡ 20ನೇ ಅಧ್ಯಾಯ 23ನೇ ವಚನ. 23ನೇ ವಚನದಿಂದ ಆದ್ದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ಏನ್ ಮಾಡಬಾರ್ದಂತ? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡಬಾರ್ದಂತ ಹೇಳ್ರಿ? ದೇವರಿಗೆ ಅದು ಇಷ್ಟ ಇಲ್ಲ. ನಾವು ಬೆಳ್ಳಿ ಬಂಗಾರ ಕಂಚು ಹಿತ್ತಾಳೆ ತಾಮ್ರದಿಂದ ದೇವರುಗಳು ಮಾಡಿ ಅಲ್ಲಿಟ್ಟು ಇದೇ ನಮ್ಮ ದೇವರನ್ನು ದೇವರು ಒಪ್ಪಲ್ಲ. ದೇವರು ಒಪ್ಪಲಿದ್ದಾನೆ. ನಮಗೆ ಮಮ್ಮಿ ಡ್ಯಾಡಿ ಎಷ್ಟು ಜನ ಹೇಳ್ರಿ? ಒಬ್ಬರೇ. 10 ಜನ ಮಮ್ಮಿ ಡ್ಯಾಡಿ ಆಗೋಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಸಮಾಜ ಒಪ್ಪಲ್ಲ. ಹಲ್ಲೆಲೂಯಾ. ಒಪ್ಪದ ಪ್ರಿಯರೇ, 2 ಗಂಟೆಂದ್ರೆ ಒಪ್ಪಲ್ಲ, 2 ಹೆಂಡಂದ್ರೆ ಒಪ್ಪಲ್ಲ, 3 ಹೆಂಡಂದ್ರೆ ಒಪ್ಪಲ್ಲ, 3 ಗಂಟೆಂದ್ರೆ ಒಪ್ಪಲ್ಲ. ಒಪ್ಪದ ಸಮಾಜ? ದೇವರು ಒಪ್ತಾನೆ. ಸಮಾಜ ಒಪ್ಪಿಲ್ಲ ಅಂದ್ರೆ ದೇವರು ಒಪ್ಪಲಿಕ್ಕೆ ಸಾಧ್ಯನಾ? ಅದು ದೇವರ ದೃಷ್ಟಿಯಲ್ಲಿ ಅಪರಾಧ ಅದು. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಇಲ್ಲ. ಒಬ್ಬರು ಬಿಟ್ಟು ಮತ್ತೊಬ್ಬರು ಮಾಡ್ಕೋಬಾರ್ದು, ಒಬ್ಬರು ಬಿಟ್ಟು ಮತ್ತೊಬ್ಬರು ಮಾಡ್ಕೋ, ಇದು ದೇವರಿಗೆ ಇಷ್ಟ ಇಲ್ಲ. ಅದು ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಆಗ್ತದೆ. ಸಮಾಜ ಒಪ್ಪಲ್ಲ, ಆದ್ರೆ ದೇವರು ಒಪ್ತಾನ. ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಏನಿರ್ಬಾರ್ದಂತ ಓದಪ್ಪ. ಆದುದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ನೀವು ನನ್ನ ಯಜ್ಞ ವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನದ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳು ಅಂತ ವೇದಿಯಲ್ಲಿಯೇ ಸಮರ್ಪಿಸಬೇಕು.
ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಆಮೇಲೆ ಯಾವಾಗ ಆಶೀರ್ವದಿಸ್ತಾನೆ ದೇವರು? ಯಾವಾಗ ಆಶೀರ್ವಾದ ಮಾಡ್ತಾನಂತ ದೇವರು? ಹೇಳ್ರಮ್ಮ, ವಾಕ್ಯ ಕ್ಲಿಯರ್ ಆಗಿದೆ. ಹಲ್ಲೆಲೂಯಾ. ಆಮೇಲೆ ಏನಿರ್ಬಾರ್ದು ಹೇಳ್ರಿ? ಹಂಗ್ ನೋಡಿದ್ರೆ ಆ ಕಡೆಗೆ ಒಂದು ಸ್ಫೋಟ, ಈ ಕಡೆಗೆ ಒಂದು ಸ್ಫೋಟ, ಆ ಕಡೆಗೆ ಒಂದು ಆಯ್ತಾ, ಈ ಕಡೆಗೆ ಒಂದು ಆಯ್ತಾ, ಅಲ್ಲೊಂದು ಆಯ್ತಾ, ಅಲ್ಲಿ ದೇವರು ಬೇಡದವೆಲ್ಲ. ಹಲ್ಲೆಲೂಯಾ. ಬೇಡವೆಲ್ಲ. ನಾನು ಸರ್ವಶಕ್ತನ ಸಾಕ್ಷಾತ್ ದೇವರು ನನ್ನ ಜೊತೆ ಸೇರಿಸ್ಬಿಟ್ರೆ ನಿಮಗೆ ಬೆಲೆ ಇರಲ್ಲ. ನಾನು ಯಾರು? ಬೆಂಕಿ ಉರಿಯುವ ಸೂರ್ಯನಿಗಿಂತಲೂ ಪವರ್ ಇದೆ ನನ್ನಲ್ಲಿ. ನನಗೆ ತಂದು ಅದನ್ನು ಸೇರಿಸಿದ್ರೆ ಹೆಂಗಪ್ಪ ನೀವು? ಹಲ್ಲೆಲೂಯಾ. ಹಲ್ಲೆಲೂಯಾ. IPS ಜೊತೆ ಏನು PUC ಸೇರಿಸಿದಂಗೆ ಆಗ್ತದೆ. ಹಂಗೆ ಮಾಡ್ಬಿಟ್ಟು ಏನಾಗ್ತದೆ? IPS ಜೊತೆ PUC ಸೇರಿಸಿದಂಗೆ ಇರ್ತದೆ. ವಾಕ್ಯ ಹೇಳ್ತದೆ ಬೇಕಾಗಿಲ್ಲ ನನಗೆ. ನೀವು ಅದನ್ನೆಲ್ಲ ಬಿಟ್ಟರೆ ನೀವು ಯಾವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತೀರೋ, ನೀವು ಯಾವ ಸ್ಥಳದಲ್ಲಿದ್ದೀರೋ, ನೀವು ಯಾವ ಊರಲ್ಲಿದ್ದೀರೋ, ಯಾವ ಮನೆಯಲ್ಲಿದ್ದೀರೋ, ಯಾವ ನಿವಾಸದಲ್ಲಿದ್ದೀರೋ, ನಿಮ್ಮ ಗುಡಾರಕ್ಕೆ ನಾವೇ ಇಳಿದು ಬಂದು ನಿಮ್ಮನ್ನು ಆಶೀರ್ವಾದ ಮಾಡಿ ದೇವರ ಆಶೀರ್ವಾದ. ನೀನು ಎಲ್ಲಿದೆ ಗೊತ್ತಿಲ್ಲ, ಯಾವ ಊರಲ್ಲಿದೆ ಗೊತ್ತಿಲ್ಲ, ನೇರವಾಗಿ ದೇವರೇ ಬರ್ತಾನಂತಲ್ಲಿ ಒಂದು ಆಶೀರ್ವಾದ ಮಾಡಿ ದೇವರು ವಾಗ್ದಾನ ಮಾಡಿದ್ದಾನೆ. ಆ ವಾಕ್ಯ ಇನ್ನೊಂದ್ಸಲ ನೋಡಿ. ಒಬ್ಬನು ಮತ್ತೊಬ್ಬನಿಗೆ 23 ಓದ್ರಿ. ನೆಕ್ಸ್ಟ್ ಯಾರಾದ್ರು ಓದ್ರಮ್ಮ. ನೀವು ನನ್ನ ಯಜ್ಞ ವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ಹಾ. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ನೀ ದೇವರು ಏನು ಹೇಳ್ತಾ ನನಗೆ ಮಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ಸಮಾಧಾನ, ಇದೆಲ್ಲ ಪ್ರಾರ್ಥನೆಗೆ ಸೂಚನೆ. ಆಶೀರ್ವಾದ ಹೊಂದಿದಾಗ ಸಮಾಧಾನದ ಯಜ್ಞಗಳು ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ದೇವರಾಗಿ ನಮಗೆ ಬೇಕು. ಸಂತೋಷವಿರುವಾಗ ದೇವರು ಬೇಕು, ದುಃಖ ಇರುವಾಗ ಕೂಡ ದೇವರು ಬೇಕು. ಒಂದು ವೇಳೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ದೇವರು ಸಾಕು ಹೇಳಪ್ಪ ಅಂತ ಹೇಳ್ಬಾರ್ದು. ದೇವರೇ ನಮ್ಮ ಸಂತೋಷದಲ್ಲಿ ಇರುವ ಭಾಗ್ಯ, ಯಾಕಂದ್ರೆ ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಓಕೆ. ನಿಮ್ಮ ಕುರಿತನಗಳನ್ನು ಅಂತ ವೇದಿಯಲ್ಲಿ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ಆಶೀರ್ವದಿಸುವೆನು. ನಿಮ್ಮನ್ನು ಏನ್ ಮಾಡ್ತಾರಂತ ದೇವರು? ಈಗ ಏನ್ ತೆಗೆದಾಕ್ತಂತ ನಮ್ಮಿಂದ? ದೇವರು ಬರ್ಬೇಕಂದ್ರೆ ಏನ್ ಮಾಡ್ಬೇಕಂತ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಬರ್ಬೇಕಂದ್ರೆ ಭಜನೆ ಬೇಕಾಗಿಲ್ಲ ಪ್ರಿಯರೇ. ಇದೇ ವಿಮೋಚನೆ ಕಾಂಡದಲ್ಲಿ ಇರಬೇಕು. 20:4 ನಿಮ್ಮ ಯಾವ ಮೂರ್ತಿಯಾದರೂ ಮಾಡಿಕೊಳ್ಳಬಾರದು. ಆಕಾಶದಲ್ಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಇದೇ ಬೈಬಲಲ್ಲಿ ಮಾತು. ಹಲ್ಲೆಲೂಯಾ. ಇದು ದೇವರಿಗೆ ಇಷ್ಟ ಇಲ್ಲ ಅಂತ. ಹಲ್ಲೆಲೂಯಾ. ದೇವರಿಗೆ ಇಷ್ಟನಾ? ದೇವರಿಗೆ ಇಷ್ಟ ಪ್ರಿಯರಿದು ಇಲ್ಲ. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನನ್ನ ಮಾತು ನೀವು ಕೇಳುವುದಾದ್ರೆ ನೀವಿರುವ ಸ್ಥಳಕ್ಕೆ ನಾನು ಬರ್ತೇನೆ ನೇರವಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜಕ್ಕಾಯನ ರಕ್ಷಿಸಲ್ಪಡಬೇಕಂದ್ರೆ ಜಕ್ಕಾಯ ಯೇಸು ಬಳಿಗೆ ಬರ್ಲಿಲ್ರಿ. ಯೇಸು ಸ್ವಾಮಿನ ಜಕ್ಕಾಯ ಮನೆಗೆ ಹೋದ. ನಾನು ಇವತ್ತಿನ ಮನೆಗೆ ಬರಬೇಕು. ಹಲ್ಲೆಲೂಯಾ. ಸಂತೋಷದಿಂದ ಜಕ್ಕಾಯ ಸ್ವೀಕಾರ ಮಾಡಿದ ದೇವ್ರನ್ನ. ಆ ದಿನ ಅವನ ರಕ್ಷಣೆ ಹೊಂದಿದ, ಅವನ ಪಾಪ ಸಮರ್ಪಣೆ ಮಾಡಿದ, ಅವನ ಪಾಪ ತೊಳೆಯಲ್ಪಟ್ಟಿತು, ಆಗ ಶುದ್ಧನಾದ. ಆಗ ದೇವರ ರಾಜ್ಯದಲ್ಲಿ ಅವನು ಕೂಡ, ನಿನಗೆ ಕೂಡ ಬ್ರಾಹ್ಮಣ ಇರುವ ಸ್ಥಳದಲ್ಲಿ ನಿನಗೆ ಕೂಡ ಸ್ವೇಚ್ಛೆ ಇದೆ ಎಂಬುದಾಗಿ ದೇವರು ಜಕ್ಕಾಯನಿಗೆ ಹೇಳಿದ. ಒಬ್ಬ ಪಾಪಿಯನ್ನು ದೇವರು ರಕ್ಷಿಸಿದ್ದಾನೆ ಬೇರೆ. ನಮ್ಮಂತ ಪಾಪಿಗಳನ್ನು ದೇವರು ಕರೆದು ರಕ್ಷಿಸಿದ್ದಾನೆ. ಆತನಿಗೆ ನಾವು ಹೆಂಗಿರ್ಬೇಕಂತ? ಕೃತಜ್ಞತೆಗಳವರಾಗಿರ್ಬೇಕು. ಆತನಿಗೆ ಸಿಟ್ಟೆಬ್ಬಿಸಬಾರ್ದು. ಹಲ್ಲೆಲೂಯಾ. ಏನ್ ಮಾಡ್ಬಾರ್ದು ಹೇಳ್ರಿ? ಆತನ ಏನ್ ಹೇಳ್ತಾ ಇದ್ದಾರೆ ಹೇಳ್ರಿ? ಯಾವುದೇ ಬೇರೆ ಯಾವುದನ್ನು ಸೇರಿಸಬಾರ್ದಪ್ಪ. ಬೇರೆ ಯಾವುದನ್ನು ಸೇರಿಸಬಾರ್ದು. ಎಲ್ಲ ಪ್ಲೇನ್ ಆಗೇ ಇರ್ಬೇಕು. ನಮಗೆ ನಿಮ್ಮ ಮನೆಗೆ ಬಂದ್ರೆ ಹೆಂಗಿರ್ಬೇಕಂತ? ಪ್ಲೇನ್ ಆಗಿ ಕಾಣ್ಬೇಕು. ಅದು ದೇವರು ಆಗ್ತಾನೆ ವಾಗ್ದಾನ. ನೀನು ಇನ್ನೂ ಆಶೀರ್ವಾದ ಹೊಂದಬೇಕಂದ್ರೆ ಅದು ಮಾಡ್ಬೇಕು. ಸಾಕಿಷ್ಟೇ ಇದು ಇಂಟ್ರೆಸ್ಟ್ ಐತಪ್ಪ, ಕಾಲ್ ಚಾಚಕೈತೆ, ಕುಂದ್ರಕೈತೆ, ತಿಂದ್ರಕೈತೆ ಅಂದ್ರೆ ಓಕೆ, ಅಲ್ಲಿಗೆ
ಅದಕ್ಕೆ ಇರ್ಬೋದು. ಹಲ್ಲೆಲೂಯಾ. ಅದೇ ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ನಾವು ದೇವರಿಗಾಗಿ ಮೀಸಲಾದ ಜನರು, ದೇವರಿಗಾಗಿ ಸಮರ್ಪಣೆ ಹೊಂದಿದ ಜನರು, ದೇವರಿಗಾಗಿ ನಡಿಬೇಕಾದ ಜನರು, ದೇವರಿಗೆ ಮೆಚ್ಚುಗೆ ಆದ ಜನರು. ದೇವರು ನಮಗೆ ಕಲಿಸಿಕೊಡುವ ಕೆಲವು ಮಾತುಗಳನ್ನು ನಾವು ಪಾಟಿಸುವುದಾದ್ರೆ ನಾವು ಇರುವಲ್ಲಿಗೆ ದೇವರ ದೈವ ಸನ್ನಿಧಿಯಲ್ಲಿ ಬರ್ತದೆ. ಹಲ್ಲೆಲೂಯಾ. ಬೇಕಾಗಿಲ್ಲ. ಅವಾಗ ನಿನಗೇನ್ ಬೇಕು ದೇವ್ರು ಬಂದ್ರೆ ನಿನಗೇನ್ ಬೇಕು ಎಲ್ಲ ದೇವರಿಂದಲೇ ಸಹಾಯ ಆಗ್ತದೆ. ದೇವರು ಎಲ್ಲಾದ್ರೂ ಸಹಾಯ ಮಾಡಲು ಶಕ್ತನು ಬೇರೆ. ದೇವರು ಎಲ್ಲಾದ್ರೂ ಸಹಾಯ ಮಾಡಲು ಶಕ್ತನು. ನನ್ನನ್ನು ಆಶೀರ್ವಾದ ಮಾಡಿ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡುವ ದೇವಾದ ದೇವರು. ನಿಮ್ಮ ಮುಂದೆ ನಿಂತಿರುವ ದೈವ ಸೇವಕನ ಆಶೀರ್ವಾದ ಮಾಡಿದೆವರು ನಿಮ್ಮನ್ನು ಆಶೀರ್ವಾದ ಮಾಡಲ್ವ? ಖಂಡಿತವಾಗ್ಲೂ ಆತನು ಮಾಡಲಿಕ್ಕೆ ಶಕ್ತನಾದ ದೇವಾದ ದೇವರು. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ಯಾವಾಗ ನಾವು ಆ ಕಾರ್ಯ ಮಾಡಲಿಕ್ಕೆ ಮುಂದಾಗ್ತೋ ನಾವು ಭಯ ಪಡುವ ಅವಶ್ಯಕತೆ ಇರಲ್ಲ. ಯಾವುದಕ್ಕೂ ಭಯ ಪಡುವ ಅವಕಾಶ ಇರಲ್ಲ. ದೇವರ ಮಾತು ನಮ್ಮಲ್ಲಿ ಇರ್ತದೆ. ಯೆಶಾಯ 41:10. ಪ್ರಜೆಯೇ ನೀನಂದು ಎನ್ನಬೇಡ. ಯಾರು ಹೇಳ್ತಾ ಇದ್ದಾನೆ ಪ್ರಜೆಯೇ? ಯಾರು ಪ್ರಜೆ ಅಂದ್ರೆ ನಿಮ್ಗೆ ಹೋದವರ ಹೇಳಿದ್ದೀನಿ, ಲೈವ್ ಆಗ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಲೈವ್ ಆಗ್ತದೆ. ಯಾರು ಯೂಟ್ಯೂಬ್? ಓಕೆ. ಪ್ರಜೆಯೇ ನೀನಂತೂ ಹೆದರಬೇಡ. ನೀನಂತೂ ಹೆದರಬೇಡ. ನಾನೇ ನಿನ್ನೊಂದಿಗೆ ದಿಗ್ಭ್ರಮೆಗೊಳ್ಳಿರುವೆನು. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು. ಓದ ವಾಕ್ಯ ಚೆನ್ನಾಗಿ ಹೋದ್ರಪ್ಪ. ಹೋದ್ರಿ ವಿಷಯ 41:10 ಹೋದ್ರಿ ಯಾರಾದ್ರೂ? ನಾನೇ ನಿನ್ನೊಂದಿಗೆ. ನೀನಂತೂ ಹೆದರಬೇಡ. ಹಾ, ನಾನೇ ನಿನ್ನೊಂದಿಗಿದ್ದೇನೆ. ಹಾ, ದಿಗ್ಭ್ರಮೆಗೊಳ್ಳದಿರು. ಹಾ. ನಾನೇ ನಿನ್ನ ದೇವರು. ಇನ್ಯಾರಾದ್ರಿಂದ ನಮಗೆ ದೇವರು ಇದ್ದಾರೆ? ಇನ್ನು ಯಾರಾದ್ರಿಂದ ದೇವರು ಒಪ್ಪಲಾಗಿದೆ? ಅಮ್ಮ ಹೋಗ್ತಾರ? ನಾವು ದೇವರ ವಾಕ್ಯ ಪಾಟಿಸ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಸಂಗಮನ ಏನ್ ಪಾಟಿಸ್ಬೇಕಮ್ಮ? ಯೇಸು ನಾನೇ ಸತ್ಯ ಮಾರ್ಗ ಅಂತ. ಈಗ ನಮ್ಮ ಲೋಕೇಶ ಉಲ್ಟಾ. ಈಗ ನಮ್ಮ ಲೋಕೇಶನ್ ನಾವು ಕರಿಬೇಕು. ಏನು ಆಯ್ತು ಸನ್ನಿಧಿಗೆ ಬರೋಲ್ಲ, ನಾವು ಕೂಡ ಸನ್ನಿಧಿಗೆ ಬರ್ದಂಗೆ ನಾವು ಇದೆಲ್ಲ ಖಾಲಿ ಆಗ್ಬೇಕು. ಈಗ ಲೋಕೇಶ್ ಹೇಳ್ತಾನೆ ನಾನೇ ಮಾರ್ಗ. ಇವತ್ತು ಚರ್ಚ್ ತಪ್ಪೋರಿಗೆ ನಾನೇ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ ಸ್ವಲ್ಪ? ಲೋಕೇಶ್ ಹೇಳ್ತಾನೆ ಚರ್ಚ್ ತಪ್ಪಿಸೋರಿಗೆ ಆಯ್ತು ನಾನೇ ಮಾರ್ಗ. ಯೇಸು ಹೇಳಿದ್ರು ನಾನೇ ಮಾರ್ಗ ಅಂತ. ಇಲ್ಲ, ಲೋಕೇಶ್ ಹೇಳ್ತಾನೆ ಉಂಟ ನಾನೇ ಮಾರ್ಗ ಚರ್ಚ್ ತಪ್ಪಿಸೋರಿಗೆಲ್ಲ. ದೇವರನ್ನು ಸಲ್ಲಿಸಲ್ಲ. ದೇವರಿಗೆ ಬೇಕಾಗಿರುವ ವಿಷಯಗಳು ನಾವು ಭಾಳ ಇಂಪಾರ್ಟೆಂಟ್ ಮಾನ್ಯತೆಯನ್ನು ದೇವರಿಗೆ. ನಾವು ಬ್ಲೆಸ್ಸಿಂಗ್ ಒಂದು ಬೇಕಾದ್ರೆ ನಾವೇನಾಗ್ಬೇಕು? ದೇವ್ರ ವಾಕ್ಯ ಪಾಟಿಸ್ಬೇಕು. ದೇವರ ವಾಕ್ಯವನ್ನು ಪಾಟಿಸ್ತಾನೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನೆಕ್ಸ್ಟ್ ಕೊನೆಯದಾಗಿ ಆದಿಕಾಂಡ 49:24. ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 49ನೇ ಅಧ್ಯಾಯ 21 ವಚನ. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯು ಭುಜಬಲದಿಂದಲೂ ಇಸ್ರಾಯೇಲರಿಗೆ ಪಾಲಕನು ಬಂಡೆಯು ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು. ಯಾರ ಬಿಲ್ಲು ಪ್ರಿಯರೇ? ಯಾಕೋಬನು ದೇವರ ಮಾತು ಕೇಳ್ದ. ಯಾಕೋಬನು ದೇವರಿಗೆ ಯಾಕೋಬನಿಗೆ ಆ ದೇವರು ಹೇಳ್ತಾ ಇದ್ದಾನೆ ಬಂಡೆ ಅಂತ. ಬಂಡೆ ಮೇಲೆ ಬುನಾದಿ ಹಾಕಿದ್ರೆ ಹೆಂಗಿರ್ತದೆ ಹೇಳ್ರಿ? ಬಂಡೆ ಮೇಲೆ ಬುನಾದಿ ಹಾಕಿದ್ರೆ ಸ್ಥಿರ ಇರ್ತದ, ಬಿದ್ದೋಗ್ತದ? ಉಸಿರಿನ ಮೇಲೆ ಬುನಾದಿ ಹಾಕಿದ್ರೆ ಹೆಂಗಿರ್ತದೆ ಹೇಳ್ರಿ? ಬಿದ್ದೋಗ್ಬಿಡ್ತದೆ. ಬಂಡೆ ಅಂತ ಹೇಳ್ತಾ ಇದ್ದಾರೆ. ಇಸ್ರಾಯೇಲರು ನನ್ನ ಬಂಡೆ, ನಾನು ನಿಮಗೆ ವಾಗ್ದಾನ ಮಾಡ್ತೇನೆ. ಯಾಕೋಬನಿಗೆ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ. ಯಾಕೋಬನ ನಾನು ಆಶೀರ್ವಾದ ಮಾಡೇ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾಡಿದ್ರೆ ಒಂದು ಆಶೀರ್ವಾದ ಅಲ್ಲ ಪ್ರೇರೆ, ಡಬಲ್ ಆಶೀರ್ವಾದ ಇರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದಾರೆ? ಯಾಕೋಬನ ಜೀವಿತದಲ್ಲಿ ಡಬಲ್ ಆಶೀರ್ವಾದ. ಹಲ್ಲೆಲೂಯಾ. ತನ್ನ ಅಣ್ಣ ಹತ್ರ ಬರುವಾಗ ಯಾಕೋಬನು ಹೇಳ್ತಾ ಇದ್ದಾನೆ, ಅವನು ನೋಡುದಾದ್ರೆ ಈಗ 2 ಪಾಳ್ಯಗಳಿಗೆ ಹೊಡೆಯನಂತ. ಎಷ್ಟು ಪಾಳ್ಯಗಳಿಗೆ ಹೊಡೆಯನು? ಹೋಗುವಾಗ ಮಾವನ ಮನೆಗೆ ಹೋಗುವಾಗ ಏನಿರಲಿಲ್ಲ, ಬರೀ ಕೈಯಲ್ಲಿ ಒಂದು ಕೋಲು, ಸಿಂಗಲ್ ಕೋಲಿನಿಂದ ಹೋದ. ಬರುವಾಗ 2 ಪಾಳ್ಯಗಳಿಗೆ ಹೊಡೆಯ. ದೇವರ ಆಶೀರ್ವಾದ ನಮ್ಮ ಮೇಲಿದ್ರೆ ನಾವು ಹಿಂಗಿರಲ್ಲ ಪ್ರಿಯರೇ, ಯಾವಾಗ ಹಿಂಗೆ ಇರಲ್ಲ. ದೇವರು ಅದ್ಭುತವಾಗಿ ನಮ್ಮನ್ನು ಹೆಚ್ಚಿಸ್ತಾ ಹೋಗ್ತಾ ಇರ್ತಾನೆ. ಏನ್ ಮಾಡ್ತಾ ಇರ್ತಾನೆ ಹೇಳಿ? ದೇವರು ಹೆಚ್ಚಿಸ್ತಾ ಹೋಗ್ತಾ ಇರ್ತಾನಂತ. ಓದಿ ಆ ವಾಕ್ಯ 49:24. ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ನಾನು 24 ಹೇಳ್ತಾ ಇದ್ದೇನಪ್ಪ ನಿಮ್ಗೆ. ಆದರೂ
ನಮ್ಮನ್ನು ರಕ್ಷಿಸುವ ದೇವರು ಯಾರು ಹೇಳ್ರಿ? ನಮ್ಮನ್ನು ರಕ್ಷಿಸುವ ದೇವರು ಯಾರು ಹೇಳ್ರಿ? ಎಲ್ಲರೂ ಹೇಳ್ರಿ. ನಮ್ಮನ್ನು ರಕ್ಷಿಸುವ ದೇವಾದಿ ದೇವರೇ ರಕ್ಷಕನು. ಹಲ್ಲೆಲೂಯ. ನೀವೆಲ್ಲರೂ ಬಾಯಿ ಹೇಳ್ತಾ ಇದ್ದೀರಿ, ನಮ್ಮನ್ನು ರಕ್ಷಿಸುವವರು ಯಾರು ಹೇಳ್ರಿ? ದೇವರೇ. ಹಲ್ಲೆಲೂಯ. ಎಲ್ಲರೂ ಬಾಯಿ ಹೇಳ್ತಾರೆ. ಮತ್ತೆ ಹೇಳಕ್ಕಾಗಲ್ಲ ನಾನು ನಿಮಗೆ. ನೀವು ಹೇಳಿ, ಎಲ್ಲರೂ ಹೇಳಿ. ನಮ್ಮನ್ನು ರಕ್ಷಿಸುವವರು ಯಾರು? ನಮ್ಮನ್ನು ರಕ್ಷಿಸುವವರು ಯಾರು? ಹೌದಾ? ವಾಕ್ಯ ಮತ್ತೊಂದು ಸಲ. ಆದರೂ ಯಾಕೋಬನ ವಂಶಸ್ಥರನ್ನು ಹಾ, ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ. ಯಾರನ್ನು ರಕ್ಷಿಸ್ತಾರಂತನ? ರಕ್ಷಿಸುವ ಪರಾಕ್ರಮಿ ಯಾರನ್ನು ರಕ್ಷಿಸ್ತಾ ಇದ್ದಾರ? ಯಾಕೋಬನ ವಂಶಸ್ಥರನ್ನು. ಹಲ್ಲೆಲೂಯ. ಯಾಕೋಬನ ವಂಶಸ್ಥರನ್ನು, ಬೇರೆಯವರಂತ ಹೇಳಿಲ್ಲ. ನಾವೆಲ್ಲರೂ ಯಾರಾಗ್ಬೇಕು ಹೇಳ್ರಿ? ಈಗ ಯಾಕೋಬನಿಗೆ ಸಂಬಂಧಪಟ್ಟ ವಂಶಸ್ಥರಾಗಿರ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನೆಕ್ಸ್ಟ್ ವರ್ಡ್. ಇಸ್ರಾಯೇಲಿಗೆ ಪಾಲಕನು, ಇಸ್ರಾಯೇಲರ ಪಾಲಕನು, ಬಂಡೆಯು ಆಗಿರುವಾತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು. ಯಾರ ಬಿಲ್ಲು? ಯಾಕೋಬನ ಬಿಲ್ಲು. ಬಿಲ್ಲು ಅಂದ್ರೆ ಏನು? ಅವನು ಹೆಂಗಿದಾನೋ ದೇವರು ಹಂಗೆ ಬಿಡಲಿಲ್ಲ. ಅವನ ದೇವರು ಸಕಲ ಐಶ್ವರ್ಯದಿಂದ ತುಂಬಿಸಿ ಅವನು ಎಷ್ಟೋ ಜನರು ಶತ್ರು ಪ್ರಯತ್ನಿಸಿದ್ರು ಬೆಳೆದಂತೆ ಅವನು ಸ್ಥಿರಪಡಿಸಿದ ದೇವಾದಿ ದೇವರು. ಹಲ್ಲೆಲೂಯ. ನಾವು ಬಿಡಬಾರ್ದು. ದೇವರ ಸನ್ನಿಧಿಗೆ ಬಂದಾಗ ನಾವು ದೇವರಿಂದ ಬಿದ್ದೋಗ್ಬಾರ್ದು, ನಾವು ಬೀಳಬಾರ್ದು, ಸ್ಥಿರವಾಗಿ ನಿಲ್ಬೇಕು. ಅದುವೇ ದೇವರ ಆಶೀರ್ವಾದ. ಬಿದ್ದೋದ್ರೆ ದೇವರ ಆಶೀರ್ವಾದ ಇಲ್ಲ ಪ್ರೇರೆ. ಎಷ್ಟೋ ಜನರು ಬಿದ್ದೋಗ್ತಾ ಇದ್ದಾರೆ. ಅದೆಲ್ಲ ದೈವ ಆಶೀರ್ವಾದ ಅಲ್ಲ, ಅದು ಸೈತಾನ್ ಕಡೆಗೆ ಇರ್ತಾರೆ. ಸೈತಾನ್ ಅವನು ಆಟೋಮೆಟಿಕ್ ಆಗಿ ಬಿಡಿಸಿ ದೇವರ ಸನ್ನಿಧಿಗೆ ಬರದಂತೆ, ದೇವರಲ್ಲಿ ನಿಲ್ಲದಂತೆ, ದೇವರ ವಾಗ್ದಾನವನ್ನು ಸ್ವತಂತ್ರ ಮಾಡಿಕೊಳ್ಳದಂತೆ ಎಲ್ಲ ಕೂಡ ಡ್ಯಾಮೇಜ್ ಮಾಡ್ತಾನೆ. ಆದರೆ ದೇವರ ವಾಕ್ಯ ಅಂತ ಗೊತ್ತೆ. ನೀನು ದೇವರ ಸನ್ನಿಧಿಗೆ ಬಂದಿದ್ಯಾ, ನೀನು ನಿಂತಿದ್ಯಾ, ರಕ್ಷಣೆ ಹೊಂದಿದ್ಯಾ, ಅನೇಕ ನೀನು ನೋಡಿ ಬರ್ತಾ ಇದ್ದಾರೆ, ದೊಡ್ಡ ಆಶೀರ್ವಾದ ಆಗಿದೆ. ಹಲ್ಲೆಲೂಯ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರಂ. ಹಲ್ಲೆಲೂಯ. ಸ್ತೋತ್ರಕರ್ತನೆ, ಇಲ್ಲಿವರೆಗೂ ಸ್ವಾಮಿ ನಮ್ಮೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಇವರಿಗೂ ನಿಮ್ಮ ವಾಕ್ಯದೊಂದಿಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಸನ್ನಿಧಿಯಲ್ಲಿ ಇರುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಸನ್ನಿಧಿಯಲ್ಲಿ ದೇವರೇ ಬಾಳಲು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ದೇವಾ, ಈ ದಿನ ಅನೇಕ ವಿಷಯಗಳು ನೀನು ವಾಗ್ದಾನ ಮಾಡಿದ್ಯಪ್ಪ. ಸರ್ವೋನ್ನತನಾದ ದೇವರೇ, ಸರ್ವಶಕ್ತನಾದ